ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ಇವತ್ತ ಈಗಾಗ್ಲೇ 286 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಇವತ್ತು ನಾವು 287ನೇ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲರೂ ಕೂಡ ಭಾಜನ ಆಗ್ತಾ ಇದ್ದೇವೆ. ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ ಎರಡರಲ್ಲಿ ಈಗಾಗ್ಲೇ 32 ಉಪನ್ಯಾಸಗಳು ನಡೆದಿದ್ದು ಇವತ್ತು 33ನೇ ಒಂದು ಉಪನ್ಯಾಸಕ್ಕೆ ನಾವೆಲ್ಲರೂ ಕೂಡ ಕಾರಣೀಕರ್ತರ ಆಗ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತ ಇರುವಂತಹ ಎಲ್ಲ ಗಣ್ಯ ಮಹನೀಯರಿಗೆ ಹಾಗೆ ಧಾರವಾಡ ಕಟ್ಟೆಯ ಸಮಸ್ತ ಬಳಗದವರಿಗೆ, ಹಿರಿಯರಿಗೆ ನಾನು ಮೊದಲಿಗೆ ಸ್ವಾಗತವನ್ನ ಕೋರ್ತೇನೆ. ವಿಕ್ಟೋರಿಯನ್ ಯುಗದ ಅತ್ಯಂತ ಪ್ರಭಾವಶಾಲಿ ಇರುವಂತಹ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ಳ ಸಾನೆಟ್ ಫ್ರಮ್ ಪೋರ್ಚುಗೀಸ್ ಕೃತಿಯ ಕುರಿತಾಗಿ ಇವತ್ತು ಮಾತನಾಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗೆ ಪ್ರೊಫೆಸರ್ ಬಸವರಾಜ್ ತಲ್ಲೂರ್ ಸರ್, ಪ್ರಾಧ್ಯಾಪಕರು, ಇಂಗ್ಲಿಷ್ ಅಧ್ಯಯನ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡ. ಹಾಗೆ ಇವರು ನನ್ನ ಮಾರ್ಗದರ್ಶಕರು ಕೂಡ, ಸಂಶೋಧನಾ ಮಾರ್ಗದರ್ಶಕರು. ಸರ್ಗೆ ನಾನು ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಸಮಸ್ತ ಹಿರಿಯರ ಪರವಾಗಿ ಧಾರವಾಡ ಕಟ್ಟೆಗೆ ನಾನು ಮೊದಲಿಗೆ ಸರ್ಗೆ ಸ್ವಾಗತವನ್ನ ಕೋರ್ತೇನೆ. ಆತ್ಮೀಯ ಸ್ವಾಗತ ಸರ್. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋಣು ಸರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಸರ್ಗುನು ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇವತ್ತಿನ ಉಪನ್ಯಾಸಕರಾಗಿರುವಂತಹ ಪ್ರೊಫೆಸರ್ ಬಸವರಾಜ್ ತಲ್ಲೂರ್ ಅವರು 21ನೇ ತಮ್ಮ ವಯಸ್ಸಿನಲ್ಲಿ ಸರ್ಕಾರಿ ಸೇವೆಯಲ್ಲಿ ನಿರತರಾದಂತಹ ಶ್ರೀಯುತರು. ಫುಡ್ ಇನ್ಸ್ಪೆಕ್ಟರ್ ಆಗಿ ಹಾಗೇನೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾನೆ ತಮ್ಮ ಓದನ್ನ ಮುಂದುವರಿಸಿ ಇಂಗ್ಲಿಷ್ ಅಧ್ಯಯನ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡಿತಾರೆ. ಹಾಗೇನೆ PhD ಪದವಿಯನ್ನು ಕೂಡ ಪಡಿತಾರೆ. 2006ರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಧಾರವಾಡದಲ್ಲಿ ಹಾಗೆ ಹುಬ್ಳಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಸಹ ಪ್ರಾಧ್ಯಾಪಕರಾಗಿ ಹಾಗೇನೆ ಈಗ ಪ್ರಾಧ್ಯಾಪಕರಾಗಿನೂ ಕೂಡ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕ ಕಾಲೇಜ್ ಟೀಚರ್ಸ್ ಅಸೋಸಿಯೇಷನ್ ಬೆಂಗಳೂರು ಇದರ ಅಧ್ಯಕ್ಷರಾಗಿ 2014ರಿಂದ 2022ರವರೆಗೆ ಸೇವೆಗೈದು ಶಿಕ್ಷಕರ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನ ದೊರಕಿಸಿಕೊಟ್ಟಂತಹ ಕೀರ್ತಿ ಶ್ರೀಯುತರದಾಗಿದೆ. ಕರ್ನಾಟಕ ಯೂನಿವರ್ಸಿಟಿ ಅಕಾಡೆಮಿ ಫೋರಂನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿನೂ ಕೂಡ, ಹಾಗೇನೆ NSS ಆಫೀಸರ್ ಆಗಿ, ಸ್ಕೌಟ್ ಗೈಡ್ಸ್ ದ ರೋವರ್ಸ್ ಲೀಡರ್ ಆಗಿನೂ ಕೂಡ ಅವರು ಸೇವೆಯನ್ನ ಗೈದಿದ್ದಾರೆ. ಒಬ್ಬ ಪ್ರಾಧ್ಯಾಪಕರಾಗಿ, ನಾಯಕರಾಗಿ ಅಪಾರ ಒಂದು ಜನಮನ್ನಣೆಯನ್ನ ಪಡೆದಿರುವಂತಹ ಶ್ರೀಯುತರು ನಿರಂತರವಾಗಿ ಸಾಹಿತ್ಯದ ಓದು ಮತ್ತು ಬರಹದಲ್ಲಿ ತೊಡಗಿಸಿಕೊಂಡವರು. ದ ವೆಸ್ಟರ್ನ್ ಡ್ರಾಮಾ, ದ ಬ್ರಿಟಿಷ್ ಅಬ್ಸರ್ಡ್ ಥಿಯೇಟರ್ ಅಂಡ್ ಕನ್ನಡ ಅಬ್ಸರ್ಡ್ ಥಿಯೇಟರ್ ಕಂಪ್ಯಾರಿಟಿವ್ ಸ್ಟಡಿ ಎನ್ನುವಂತಹ 2 ಮಹತ್ವದ ಇಂಗ್ಲಿಷ್ ಕೃತಿಗಳನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಅರ್ಪಣೆ ಮಾಡಿದಂತಹ ಹೆಗ್ಗಳಿಕೆ ಶ್ರೀಯುತರದು. 19 ಸಂಶೋಧನಾ ಪ್ರಬಂಧಗಳ ಈಗಾಗಲೇ ಬೇರೆ ಬೇರೆ ಮಹತ್ವದ ಒಂದು ಜರ್ನಲ್ಗಳಲ್ಲಿ ಕೂಡ ಪಬ್ಲಿಷ್ ಆಗಿದೆ. 28 ಸಂಶೋಧನಾ ಪ್ರಬಂಧಗಳನ್ನ ವಿವಿಧ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಹಾಗೇನೆ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆಯನ್ನ ಮಾಡಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ, ಮೋಟಿವೇಶನಲ್ ಸ್ಪೀಕರ್ ಆಗಿನೂ ಕೂಡ ಸಾಕಷ್ಟು ಗುರುತಿಸಿಕೊಂಡಿರುವಂತಹ ಶ್ರೀಯುತರು ಸಂಶೋಧನಾ ಮಾರ್ಗದರ್ಶಕರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ತಮ್ಮ PhD ಪದವಿಯನ್ನ ಪಡೆದುಕೊಳ್ಳುವಲ್ಲಿ ಸಾಕಷ್ಟು ಮಾರ್ಗದರ್ಶನವನ್ನ ನೀಡಿರುವಂತಹ ಶ್ರೀಯುತರು ನನ್ನ ಮಾರ್ಗದರ್ಶಕರು ಕೂಡ, ಸಂಶೋಧನಾ ಮಾರ್ಗದರ್ಶಕರು. ಇಂಥ ಮಹತ್ವದ ವ್ಯಕ್ತಿಯ ಮಾತುಗಳಿಗೆ ನಾವೆಲ್ಲರೂ ಕೂಡ ಕಿವಿಯಾಗೋಣ. ಮೊದಲಿಗೆ ಸರ್ 60 ನಿಮಿಷಗಳ ಕಾಲ ತಮ್ಮ ಮಾತುಗಳನ್ನ ಆಡ್ತಾರೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿರುತ್ತೆ. ತದನಂತರದಲ್ಲಿ ಚರ್ಚೆಗೆ ಅವಕಾಶ ಇದೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಮಾತುಗಳಿದ್ರೆ ಅದನ್ನ ತಾವು ಚಾಟ್ ಬಾಕ್ಸ್ ಅಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ. ನಂತರ ಅದನ್ನ ಚರ್ಚೆಗೆ ನಾವು ಎತ್ಕೊಳ್ತೇವೆ. ಇಷ್ಟು ಮಾತುಗಳೊಂದಿಗೆ ಸರ್ಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರಿ
ಅವರ ವೇದಿಕೆಗಾಗಿ ಅವರನ್ನ ವೇದಿಕೆಗೆ ಬಿಟ್ಕೊಡ್ತಾ ಇದ್ದೇನೆ. ಸರ್ ಪ್ಲೀಸ್. ಇಲ್ಲಿ ಮಾಡ್ಬೇಕು ಎಂಟೈರ್. ಎಲ್ರಿಗೂ ನಮಸ್ಕಾರ. ಸರ್ ನಮಸ್ತೆ ಸರ್, ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದ್ದಾರೆ? ವಿಶಿಷ್ಟವಾಗಿ ಕರ್ನಾಟಕದಲ್ಲಿ ಛಾಪು ಮೂಡಿಸಿದಂಥ ಧಾರವಾಡ ಕಟ್ಟಿಯ ರೂವಾರಿಗಳಾದಂಥ ಮತ್ತು ನನಗೆ ಆತ್ಮೀಯರಾದಂಥ ಪ್ರೊಫೆಸರ್ ಬಸವರಾಜ್ ಡೋನೂರವರೇ, ಈ ಕಟ್ಟೆಯ ದಿನನಿತ್ಯದ ಆಗು ಹೋಗುಗಳಿಗೆ ಕಾರಣೀಕರ್ತರಾದಂಥ ನನ್ನ ವಿದ್ಯಾರ್ಥಿನಿ ಸಹೋದರಿ ಡಾಕ್ಟರ್ ವಿಜಯಲಕ್ಷ್ಮಿ ದಾನ್ ರೆಡ್ಡಿ ಅವರೇ, ಡಾಕ್ಟರ್ ಪ್ರಶಾಂತ್ ಮಾಂಡ್ರೆ ಅವರೇ, ಪ್ರಕಾಶ್ ಬಾಳಿಕಾಯಿ ಅವರೇ, ಹಾಗೂ ಎಲ್ಲ ಸಾಹಿತ್ಯ ಆಸಕ್ತರೇ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಪ್ರತಿ ಸಲದಂತೆ ಒಂದು ಹೊಸ ವಿಷಯದ ಕುರಿತಂತೆ ನಾವು ಇಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ವಿಷಯ, ನನಗೆ ನೀಡಿರುವಂಥ ವಿಷಯ ಒಬ್ಬ ಕವಿಯತ್ರಿ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಅಂಥೇಳಿ, ಅವರ ಕುರಿತಾಗಿ ನಾನಿಲ್ಲಿ ತಮ್ಮೊಂದಿಗೆ ಚರ್ಚೆ ಮಾಡಲಿದ್ದೀನಿ. ಮೊದಲಿಗೆ ಒಂದೆರಡು ನುಡಿಗಳನ್ನು ನೋಡಿಕೊಂಡು ಹೋಗೋದು ಸೂಕ್ತ ಅಂತ ಅನಿಸುತ್ತೆ. ಅವರ ಜೀವನ ಅಂತಂದರೆ, ಅವರ ಬರಹ ಅಂತಂದರೆ, ಅದಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಿಸಿದಂಗೆ ಒಂದೆರಡು ವಿಷಯಗಳನ್ನು ನೋಡಿದರೆ ಸೂಕ್ತ ಅಂತ ನನಗನ್ನಿಸ್ತಾ ಇದೆ. ಮೊದಲೇದು, ದಲಾಯಿ ಲಾಮಾ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ದ ಪರ್ಪಸ್ ಆಫ್ ಅವರ್ ಲೈವ್ಸ್ ಈಸ್ ಟು ಬಿ ಹ್ಯಾಪಿ. ನಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಗುರಿ ಅಂತಂತಂದರೆ ಅದು ಖುಷಿಯಾಗಿರೋದು ಅಂತ. ಕೊನೆಗೂ ಮನುಷ್ಯ ಏನೆಲ್ಲ ಮಾಡಿದ್ರೂ ಖುಷಿಯಾಗಿದ್ದರೆ ಮಾತ್ರ ಅವರು ಯಶಸ್ವಿ ವ್ಯಕ್ತಿ ಅಂಥೇಳಿ ಅವ್ರನ್ನ ಕರಿಬಹುದು ಅನ್ನುವಂಥದ್ದು ಅವರ ಅಭಿಪ್ರಾಯ. ಅದೇ ರೀತಿ ಇನ್ನೊಂದು ನುಡಿ ಏನು ಅಂತ, ಕೋಟ್ ಏನಂತಂದರೆ, ವಿ ಡೋಂಟ್ ಚೂಸ್ ದ ಪೀಪಲ್ ವಿ ಫಾಲ್ ಇನ್ ಲವ್ ವಿತ್, ಇಟ್ ಜಸ್ಟ್ ಕಮ್ಸ್ ನ್ಯಾಚುರಲಿ. ಸೊ ಪ್ರೀತಿಯ ಬಗ್ಗೆ ಇರುವಂಥದ್ದು, ಪ್ರೀತಿ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ ಒಬ್ಬ ವ್ಯಕ್ತಿಗೆ ಅಂತಂದರೆ, ಅವರು ಬೇಕು ಅಂತ ಯಾರನ್ನು ಚೂಸ್ ಮಾಡ್ಕೊಳ್ಳಲ್ಲ, ಆಯ್ಕೆ ಮಾಡ್ಕೊಳ್ಳಲ್ಲ, ಆದರೆ ತನ್ನಿಂದ ತಾನೇ ಪ್ರೀತಿ ಅನ್ನುವಂಥದ್ದು ಹುಟ್ಟಿಬಿಡುತ್ತೆ ಅನ್ನುವಂಥದ್ದು ಒಂದು ಕೊಟೇಶನ್. ಇವು ಎರಡನ್ನೂ ನಾನು ಯಾಕೆ ಇವತ್ತು ಚರ್ಚೆಗೆ ತಗೊಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ಮಾತಾಡಲಿಕ್ಕೆ ಹೊರಟಿರುವಂಥ ವ್ಯಕ್ತಿ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್. ಸ್ನೇಹಿತರೆ, ಅವರ ಜೀವನಕ್ಕೆ ಸಂಬಂಧಿಸಿದಂಗೆ ಇರುವಂಥ ಎರಡು ಕೊಟೇಶನ್ಗಳವು. ನಾನು ಅವರ ಬಗ್ಗೆ ಏನು ಓದಲಿಕ್ಕೆ ಶುರು ಮಾಡಿದೆ, ಎಲಿಜಬೆತ್ ಅವ್ರ ಬಗ್ಗೆ ಓದಲಿಕ್ಕೆ ಶುರು ಮಾಡಿದೆ, ಆವಾಗ ನನಗೆ ಅರಿವಾಯಿತು ಯಾವ ರೀತಿ ಜೀವನವನ್ನು ನಾವು ನಡೆಸಬೇಕು ಅನ್ನುವಂಥದ್ದನ್ನು ಬರೀ ಕೇವಲ ಸಾಹಿತ್ಯವನ್ನು ಓದೋದ್ರಿಂದ ಮಾತ್ರ ಅಲ್ಲ, ಹಲವಾರು ಬರಹಗಾರರ ಜೀವನವನ್ನು ಅನುಸರಿಸೋದ್ರ ಮೂಲಕನೂ ಸಹಿತ ನಾವು ಹೇಗೆ ಜೀವನವನ್ನು ಮಾಡಬೇಕು ಅನ್ನೋದನ್ನು ನಾವು ಕಲಿಬಹುದು. ಇವರ ಜೀವನದಲ್ಲಿ ನಡೆಯುವಂಥ ಹಲವಾರು ಘಟನೆಗಳನ್ನು ನೋಡಿದಾಗ ನನಗನ್ನಿಸ್ತು, ನಾವು ಸಾಹಿತ್ಯವನ್ನು ಕೇವಲ ನಮ್ಮ ಬುದ್ಧಿ ಮತ್ತು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಓದೋದು ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ನಮ್ಮ ಜೀವನದಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು ಪಡೀಲಿಕ್ಕೆ, ಒಂದು ಹೆಚ್ಚಿನ ಒಂದು ಸ್ಥಾನಕ್ಕೆ ಹೋಗೋದಕ್ಕೂ ಸಹಿತ ಅವರನ್ನು ಉಪಯೋಗ ಮಾಡಿಕೊಳ್ಬೋದು ಅನ್ನೋದು ನನಗನ್ನಿಸ್ತು. ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಬಹುಶಃ ಇವರ ಬಗ್ಗೆ ಭಾಳಷ್ಟು ಚರ್ಚಿತ ವ್ಯಕ್ತಿ ಅಲ್ಲ. ಇವರು ನಾವು ಏನು ಈ ಇತಿಹಾಸವನ್ನು ನೋಡ್ತೀವಿ, ಈ ಆಂಗ್ಲ ಭಾಷಾ ಏನು ಸಾಹಿತ್ಯದಲ್ಲಿ ಇರುವಂಥ ವ್ಯಕ್ತಿಗಳನ್ನು ನೋಡ್ತೀವಿ, ಅದರಲ್ಲಿ ಇವರು
ಬಹುಶಃ ಬಹಳಷ್ಟು ಕಡಿಮೆ ಚರ್ಚಿತವಾದಂಥ ವ್ಯಕ್ತಿ ಅಂತೇಳಿ ನನ್ನ ಭಾವನೆ. ನಾನು ಸಹಿತ ವಿದ್ಯಾರ್ಥಿಯಾಗಿದ್ದಾಗ ಇವರ ಬಗ್ಗೆ ಹೆಚ್ಚಿನ ಓದಿದ್ದು ನನಗೆ ಅಷ್ಟಾಗಿ ನೆನಪಿಲ್ಲ. ಬ್ರೌನಿಂಗ್ ಅಂದ ತಕ್ಷಣ ನಮಗೆ ನೆನಪಾಗೋದು ರಾಬರ್ಟ್ ಬ್ರೌನಿಂಗ್ ಅನ್ನುವಂಥ ವ್ಯಕ್ತಿ. ಅವರು ವೈಯಕ್ತಿಕವಾಗಿ ನನಗೆ ಬಹಳ ಇಷ್ಟವಾಗಿರುವಂಥ ಒಬ್ಬ ಕವಿ ರಾಬರ್ಟ್ ಬ್ರೌನಿಂಗ್ ಅವರು. ಇವರ ಹೆಸರನ್ನು ಭಾಳ ಲೇಟಾಗಿ ನಾನು ಅವರ ಬಗ್ಗೆ ತಿಳ್ಕೊಂಡೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇವರು ಒಬ್ಬ ಕವಿಯತ್ರಿಯಾಗಿ ಯಾವ ವಿಷಯಕ್ಕೆ ಇವರನ್ನು ನಾವು ನೆನ್ಪು ಮಾಡ್ಕೊಳ್ತೀವಿ ಅಂತಂದರೆ, ಇವರ ಪ್ರೀತಿಯ ಕುರಿತಂತೆ ಬರೆದಂಥ ಪದ್ಯಗಳಿಗೆ ಇವರನ್ನು ನಾವು ನೆನ್ಪು ಮಾಡ್ಕೊಳ್ತೀವಿ. ರಾಬರ್ಟ್ ಬ್ರೌನಿಂಗ್ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಅವರನ್ನು ಹೆಚ್ಚಾಗಿ ಇವರನ್ನು ನಾವು ಗುರ್ತು ಹಿಡಿಯೋದು ಅವರ ಬರೆದಂಥ ಒಂದು ಕವನ ಸಂಕಲನದ ಮೂಲಕ. ಅದರ ಹೆಸರು ಸಾನೆಟ್ಸ್ ಫ್ರಾಮ್ ದಿ ಪೋರ್ಚುಗೀಸ್ ಅಂತೇಳಿ ಅದೊಂದು. ಹಾಗೆ ಅದರ ಜೊತೆಗೆ ಅವರು ಒಬ್ಬ ಮಹಿಳೆಯಾಗಿಯೂ ಕೂಡ ಆಗಿನ ಸಮಯದಲ್ಲಿ ಬಹಳಷ್ಟು ರಾಜಕೀಯ ಮತ್ತು ಸಾಮಾಜಿಕವಾಗಿ ಬಹಳಷ್ಟು ಕ್ರಿಯಾಶೀಲ ಆಗಿರೋದಂಥ ಒಬ್ಬ ವ್ಯಕ್ತಿಯಾಗಿದ್ದರು ಅವರು. ಸೊ ಹೀಗಾಗಿ ಅವರನ್ನು ನಾವು ಗುರ್ತಿಡಿತೀವಿ. ಇವರು ಹುಟ್ಟಿದ್ದು ಮಾರ್ಚ್ 6, 1806 ಇಂಗ್ಲೆಂಡ್ನ ಡರ್ಹ್ಯಾಮ್ ಅನ್ನುವಂಥ ಒಂದು ಊರಿನಲ್ಲಿ. ಇವರ ತಂದೆಗೆ 12 ಜನ ಮಕ್ಕಳಿದ್ರು. ಅವರಲ್ಲಿ ಹಿರಿಯರಾಗಿ ಇವರು ಇದ್ದರು. ಮನೆಯ ಜವಾಬ್ದಾರಿಗಳು ಬಹಳಷ್ಟು ಇದ್ದು ಹಿರಿಯರ ಆಗಿದ್ದರಿಂದ. ಆದರೆ ಆಗಿನ ಸಮಯದಲ್ಲಿ 19ನೇ ಶತಮಾನದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಅನ್ನುವಂಥದ್ದು ಬಹಳ ಕಡಿಮೆ ನೀಡಲಾಗ್ತಿತ್ತು. ಅದು ನೀಡಿದರೂ ಸಹಿತ ಕೇವಲ ಮನೆಯಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡುವಂಥ ಪದ್ಧತಿ ಅವಾಗಿತ್ತು. ಸೊ ಇವರು ತಮ್ಮ ಶಿಕ್ಷಣವನ್ನು ಮನೆಯಲ್ಲಿನೇ ಒಬ್ಬ ಶಿಕ್ಷಕರಿಂದ ತೆಗೆದುಕೊಂಡರು. ಚಿಕ್ಕವರಿದ್ದಾಗ ಇವ್ರ ಬಗ್ಗೆ ನಾವು ಕಲಿಯುವುದೇನಂತಂದ್ರೆ, ಇವರು ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ರು, ಓದಿನಲ್ಲಿ ಬಹಳಷ್ಟು ಚುರುಕಾಗಿದ್ದರು. ಇವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಇತ್ತು ಅನ್ನೋದು ನಮಗೆ ಗೊತ್ತಾಗಿದೆ. ಕೇವಲ 12 ವರ್ಷಗಳ ವಯಸ್ಸಿನಲ್ಲಿನೇ ಅವರು ಒಂದು ಪುಸ್ತಕವನ್ನು ಬರೀತಾರೆ, ದ ಬ್ಯಾಟಲ್ ಆಫ್ ಮ್ಯಾರಥಾನ್ ಅಂತೇಳಿ. ಇದೊಂದು ಮಹಾಕಾವ್ಯ. ಕೇವಲ 12 ವರ್ಷದಲ್ಲಿ ಬರೆದಿರ್ತಾರೆ. ಇವ್ರ ತಂದೆಗೆ ಬಹಳ ಖುಷಿಯಾಗಿ ಅವರು ಅದನ್ನು ಬಹುಶಃ 13 ಅಥವಾ 14ನೇ ವಯಸ್ಸಿನಲ್ಲಿನೇ ಇವರ ತಂದೆ ಖಾಸಗಿಯಾಗಿ ಅದನ್ನು ಮುದ್ರಣವನ್ನು ಮಾಡಿ ತಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹಂಚಿರ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಂದರೆ ಇವರು ಚಿಕ್ಕ ವಯಸ್ಸಿನಲ್ಲಿನೇ ಸಾಹಿತ್ಯದ ಬಗ್ಗೆ ಅಷ್ಟು ಆಸಕ್ತಿಯನ್ನು ಹೊಂದಿದ್ರು. ಆದರೆ 15ನೇ ವಯಸ್ಸಿನಲ್ಲಿ ತಮ್ಮ ತಂದೆಯ ಏನು ಸಪೋರ್ಟ್ದಿಂದ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ. 15 ವರ್ಷದಲ್ಲಿ ಒಂದು ಅಚಾತುರ್ಯ ಘಟನೆ ನಡೀತೈತಿ. ಯಾವುದೋ ಒಂದು ಓಡುವಾಗ ಇವರು ಬಿದ್ದು ಬೆನ್ನು ಮೂಳೆ ಗಾಯವನ್ನು ಮಾಡ್ಕೊಳ್ತಾರೆ. ಅದು ಇಡೀ ಜೀವನದಲ್ಲಿ ಅವ್ರ ಜೊತೆ ಬಂದ್ಬಿಡುತ್ತೆ. ಈ ಗಾಯ ಏನಿರುತ್ತೆ, ಬೆನ್ನು ಮೂಳೆ ಗಾಯ, ಅವರಿಗೆ ಅದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಕೊನೆಯವರೆಗೆ ದೀರ್ಘಕಾಲದ ಉಸಿರಾಟದ ಕಾಯಿಲೆಯನ್ನು ಸಹಿತ ಅವರು ಪಡ್ಕೊಳ್ತಾರೆ ಚಿಕ್ಕ ವಯಸ್ಸಿನಲ್ಲಿ. ಇದು ಕೊನೆಯವರೆಗೂ ಅವರಿಗೆ ಕಾಡುವಂಥ ಒಂದು ರೋಗ ಆಗಿ ಉಳಿದು ಬಿಡುತ್ತೆ. ಅವ್ರ ಜೊತೆಗೆ ಇದು ಉಳಿಯುತ್ತೆ ಅನ್ನುವಂಥದ್ದು. ಆದರೂ ಸಹಿತ ತಮ್ಮ ಅನಾರೋಗ್ಯದ ಮಧ್ಯೆನೂ ಸಹಿತ ಇವರು ಹಲವಾರು ಕವನ ಸಂಕಲನಗಳನ್ನು ಇವರು ಪ್ರಕಟಣೆ ಮಾಡುವುದರಲ್ಲಿ ಹಿಂದುಳಿಯುವುದಿಲ್ಲ. ಅದರಲ್ಲಿ ವಿಶೇಷವಾಗಿ ನಾವು ಗುರುತಿಸೋದು ದ ಸೆರಾಫಿಮ್ ಆ್ಯಂಡ್ ಅದರ್ ಪೋಯಮ್ಸ್ ಅಂತೇಳಿ, ದ ಕ್ರೈ ಆಫ್ ದ ಚಿಲ್ಡ್ರನ್ ಅನ್ನುವಂಥದ್ದು, ಮಕ್ಕಳ ಕೂಗು ಅನ್ನುವಂಥದ್ದು. ಇದು ಬಾಲಕಾರ್ಮಿಕರಲ್ಲಿ ಆಗುವಂಥ ದುಷ್ಪರಿಣಾಮಗಳು, ಬಾಲಕಾರ್ಮಿಕರನ್ನ ನಾವು ನೇಮಿಸಿಕೊಂಡ್ರೆ ಏನು ದುಷ್ಪರಿಣಾಮಗಳು ಸಮಾಜದ ಮೇಲೆ ಆಗ್ತವೆ ಅನ್ನೋದ್ರ ಕುರಿತಾಗಿ ಬರೆದಂಥ ಒಂದು ಪುಸ್ತಕ. ಅದೇ ರೀತಿ ಪಿಲ್ಗ್ರಿಮ್ಸ್ ಪಾಯಿಂಟ್ನಲ್ಲಿ ಓಡಿ ಹೋದ ಗುಲಾಮ ಅಂತೇಳಿ, ದ ರನ್ ಅವೇ ಸ್ಲೇವ್ ಆಟ್ ಪಿಲ್ಗ್ರಿಮ್ಸ್ ಪಾಯಿಂಟ್ ಅಂತೇಳಿ, ಗುಲಾಮಗಿರಿಯ ಕುರಿತಾಗಿ ಅದರ ವಿರುದ್ಧವಾಗಿ ಬರೆದಂಥ ಕವನಗಳು ಇವೆಲ್ಲ. ಅದೇ ರೀತಿ ಅರೋರಾ ಲೇ ಅಂತೇಳಿ, ಇಲ್ಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಬರೆದಂಥ ಪ್ರಪ್ರಥಮ ಪುಸ್ತಕ ಅಂದರೂ ಪರವಾಗಿಲ್ಲ. ಅಲ್ಲಿ ಮಹಿಳೆಯರಿಗೆ ಮಾತನಾಡಲಿಕ್ಕೆ ಅವಕಾಶಗಳು ನೀಡಲಾರ್ದಂಥ ಒಂದು ಸಮಯದಲ್ಲಿ ಇವರು ಈ ಪುಸ್ತಕವನ್ನು ಬರೀತಾರೆ, ಅರೋರಾ ಲೇ ಅಂತೇಳಿ. ಇದು ಒಂದು ಸ್ತ್ರೀವಾದಿ
ಪುಸ್ತಕವಾಗಿ ನಾವು ನೋಡ್ತೀವಿ. ಇದನ್ನ ಆರಂಭಿಕ ಸ್ತ್ರೀವಾದಿ ಪಠ್ಯ ಅಂತೇಳೇನೆ ನಾವೆಲ್ಲ ಪರಿಗಣಿಸಬೇಕಾಗುತ್ತೆ. ಮತ್ತು ಇದರ ಜೊತೆಗೆ ಈ ಪ್ರೀತಿ, ಸಾಮಾಜಿಕ ನ್ಯಾಯ, ಅನ್ಯಾಯ ಹಾಗೂ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಇಂಥ ಹಲವಾರು ವಿಷಯಗಳ ಬಗ್ಗೆ ಈ ಪುಸ್ತಕದಲ್ಲಿ ನಾವು ಕಾಣಬಹುದು. ಇದರ ಜೊತೆಗೆ ಅವರು ಒಬ್ಬ ಕವಿ ಹೇಗೆ ಬೆಳವಣಿಗೆ ಆಗ್ತಾರೆ ಅನ್ನುವಂಥದ್ರ ಬಗ್ಗೆನೂ ಸಹಿತ ಈ ಪುಸ್ತಕದ ಮೂಲಕ ಅವರು ತಿಳಿಸ್ತಾರೆ ನಮಗೆ. ಕಾಸಾಗೈಡಿ ವಿಂಡೋಸ್ ಅನ್ನುವಂಥದ್ದು, ಇಲ್ಲಿ ಇಟಲಿಯಲ್ಲಿ ಏನು ಸಾಮಾಜಿಕ ಅಶಾಂತಿ ಉಂಟಾಗುತ್ತೆ ಇಟಲಿಯಲ್ಲಿ, ಆ ಸಮಯದಲ್ಲಿ ಬರೆದಂಥ ಒಂದು ಕವಿತೆ ಇದು. ಮುಂದೆ ಇಟಲಿಗೆ ಹೋದಾಗ ಅವರಿಗೆ ಅದನ್ನು ಬರೆಯುವಂಥ ಸಾಧ್ಯತೆಗಳಾಗ್ತವೆ ಅನ್ನುವಂಥದ್ದು. ಇವರು ಹೆಗ್ಗಳಿಕೆ ಏನು ಇವ್ರದ್ದು, ನಮ್ಮ ಎಲಿಜಬೆತ್ ಅವ್ರದ್ದು ಅಂತಂದರೆ, ಇವರು ವಿಶೇಷವಾಗಿ ಪೋಯೆಟ್ ಲೌರೇಟ್ ಅಂತ ಏನು ಕರಿತೀವಿ, ಕವಿ ಪ್ರಶಸ್ತಿ ಅಂತೇಳಿ ಇಂಗ್ಲೆಂಡ್ನಲ್ಲಿ ಕೊಡುವಂಥದ್ದು ವಾಡಿಕೆ. ಒಂದು ಸಲ ಕವಿಗಳಿಗೆ ಇದು ಪೋಯೆಟ್ ಲಾರೆಟ್ ಅಂತ ಕೊಟ್ಟ ತಕ್ಷಣ ಅವರು ಬಹುಶಃ ಸಾವಿನವರೆಗೂ ಅವರು ಮುಂದುವರಿತಾರೆ. ಇಲ್ಲಿಯವರೆಗೆ ಯಾವ ಕವಿಯತ್ರಿನೂ ಸಹಿತ, ವಿಮೆನ್ ಪೋಯೆಟ್ ಯಾರೂ ಸಹಿತ ಈ ಒಂದು ಪ್ರಶಸ್ತಿಗೆ ನಾಮಿನೇಟ್ ಆದಂಥ ಅದು ಇರುವುದಿಲ್ಲ. ಇದು ಫಸ್ಟ್ ಟೈಮ್ ಇವರು ನಾಮಿನೇಟ್ ಆಗ್ತಾರೆ ಅನ್ನುವಂಥದ್ದು ಇವರ ಹೆಗ್ಗಳಿಕೆ. ಆದರೆ ಆಯ್ಕೆ ಆಗೋದಿಲ್ಲ ಅವರು ಆ ಸಮಯದಲ್ಲಿ, ಪೋಯೆಟ್ ಲೌರೇಟ್ ಆಗಿ ಆಯ್ಕೆ ಆಗದಿದ್ದರೂ ಸಹಿತ ಅದೊಂದು ಹೆಗ್ಗಳಿಕೆ ಇವರ ಜೊತೆಗೆ ಉಳಿದಿದೆ. ಇತ್ತೀಚೆಗೆ 2009ರಲ್ಲಿ ಒಬ್ಬ ಮಹಿಳೆ ಆ ಪೋಯೆಟ್ ಲೌರೇಟ್ ಆದರು ಅನ್ನುವಂಥದ್ದು. ಇವರು ಮುಂದಿನ ಜೀವನ ಸುಮಾರು 39 ವಯಸ್ಸು ಆಗುವವರೆಗೆ ಇವರು ಮದುವೆ ಆಗುವುದಿಲ್ಲ, ಬರವಣಿಗೆ ಮಾಡ್ತಾ ಮನೆಯಲ್ಲೇ ಉಳ್ಕೊಂಡಿರ್ತಾರೆ ಅವರು. ಜನವರಿ 10, 1845ರಲ್ಲಿ ರಾಬರ್ಟ್ ಬ್ರೌನಿಂಗ್ ಅನ್ನುವಂಥ ವಿಕ್ಟೋರಿಯನ್ ಒಬ್ಬ ಏಜ್ನ ಕವಿ, ಅವರು ಒಂದು ಪದ್ಯವನ್ನು ಓದ್ತಾರೆ. ಇವರು ಬರೆದಂಥದ್ದು ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಬರೆದಂಥ ಕವನವನ್ನು ಅವರು ಓದ್ತಾರೆ. ಓದಿ ಅದರ ಕುರಿತಾಗಿ ಒಂದು ಪತ್ರವನ್ನು ಬರೀತಾರೆ. ಈ ತಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥದ್ದು ಅವರು ಬರೆದಂಥ ಪತ್ರ. ಅದು ಆ ಪತ್ರವನ್ನು ಇವರು ಯಾಕೆ ಬರೀತಾರೆ ಅಂತಂದರೆ, ಅವರು ಕವನವನ್ನು ಇಷ್ಟಪಟ್ಟು ಎಲಿಜಬೆತ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಈ ಪತ್ರ ಪ್ರಾರಂಭ ಆಗುವುದು ಈ ಶಬ್ದಗಳಿಂದ: ಐ ಲವ್ ಯುವರ್ ವರ್ಸಸ್ ವಿತ್ ಆಲ್ ಮೈ ಹಾರ್ಟ್ ಡಿಯರ್ ಮಿಸ್ ಬ್ಯಾರೆಟ್ ಅಂತೇಳಿ ಪ್ರಾರಂಭ ಮಾಡ್ತಾರೆ. ನಾನು ಬ್ಯಾರೆಟ್ ಅವರೇ, ನಾನು ಎಲಿಜಬೆತ್ ಬ್ಯಾರೆಟ್ ಅವರೇ, ನಾನು ನಿಮ್ಮ ಕವನವನ್ನು ಬಹಳಷ್ಟು ಪ್ರೀತಿಸುತ್ತೇನೆ ಅನ್ನುವಂಥ ಶಬ್ದದಿಂದ ಅವರು ಬರೀಲಿಕ್ಕೆ ಶುರು ಮಾಡ್ತಾರೆ. ಆ ಪತ್ರವನ್ನು ಹಾಗೇ ಮುಂದುವರಿಸ್ತಾ ಹೋಗಿ ಕೊನೆಗೆ ಆ ಪತ್ರವನ್ನು ಕೊನೆಯಲ್ಲಿ ಒಂದು ವಾಕ್ಯವನ್ನು ಬರೀತಾರೆ. ಅದೇನು ಅಂತಂದರೆ, ಐ ಡೂ ಆಸ್ ಐ ಸೇ ಲವ್ ದೀಸ್ ಬುಕ್ಸ್ ವಿತ್ ಆಲ್ ಮೈ ಹಾರ್ಟ್ ಆ್ಯಂಡ್ ಐ ಲವ್ ಯು ಟೂ ಅನ್ನುವಂಥದ್ದನ್ನು ಬರೀತಾರೆ. ಅಂದರೆ ನಾನು ನಿಮ್ಮ ಎಲ್ಲ ಪುಸ್ತಕಗಳನ್ನು, ಎಲ್ಲ ಕವಿತೆಗಳನ್ನು ನಾನು ಪ್ರೀತಿಸ್ತೇನೆ, ಅದರ ಜೊತೆಗೆ ನಾನು ನಿಮ್ಮನ್ನೂ ಪ್ರೀತಿಸ್ತೇನೆ ಅನ್ನುವಂಥ ಮಾತನ್ನು ಆ ಪತ್ರದ ಕೊನೆಯಲ್ಲಿ ಬರೀತಾರೆ. ಸೊ ಈ ರೀತಿ ಒಂದು ಪತ್ರ ಪ್ರೇಮ ಪತ್ರವಾಗಿ ಬದಲಾಗುತ್ತೆ. ಅಪ್ರಿಷಿಯೇಷನ್, ಅಡ್ಮಿರೇಷನ್ ಕುರಿತಾಗಿ ಬರೆದಂಥ ಒಂದು ಪತ್ರ ಅದು ಮುಂದೆ ಪ್ರೇಮ ಪತ್ರ ಆಗುತ್ತೆ. ಈ ಪ್ರೇಮ ಪತ್ರಗಳು ಒಂದಾದ ಮೇಲೆ ಒಂದು ಪ್ರಾರಂಭ ಆಗ್ತವೆ, ಬರೀಲಿಕ್ಕೆ ಶುರು ಮಾಡ್ತಾರೆ. ಜನವರಿ 1845ರಿಂದ ಸೆಪ್ಟೆಂಬರ್ 1846ರವರೆಗೆ ಸುಮಾರು 20 ತಿಂಗಳುಗಳವರೆಗೆ ಅವರು ಪತ್ರ ವ್ಯವಹಾರ ಅವರಿಬ್ಬರ ಮಧ್ಯೆ ನಡೀತೈತಿ. ಇದರಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಹೆಚ್ಚು ಕಡಿಮೆ ಅವರು ದಿನಕ್ಕೊಂದು ಪತ್ರವನ್ನು ಬರೀತಾರೆ ಅನ್ನುವಂಥದ್ದು ನಾವು ಗಮನಿಸಬೇಕು. 575 ಪತ್ರಗಳನ್ನು ಒಟ್ಟಾರೆಯಾಗಿ ಇಬ್ಬರು ಬರೀತಾರೆ ಒಬ್ರಿಗೊಬ್ರು. ಆಮೇಲೆ ಈ ನಾವು ಗಮನಿಸಬೇಕಾಗಿರೋದು ಇನ್ನೊಂದು ವಿಷಯ ಏನು ಅಂತಂದರೆ, ವಿಶೇಷವಾಗಿ ಈ ಪತ್ರ ಬರೆದು
ಪ್ರೇಮದ ಏನು ಪ್ರಸ್ತಾವನೆಯನ್ನ ಅವರು ಇಟ್ಟಿರ್ತಾರೆ ರಾಬರ್ಟ್ ಬ್ರೌನಿಂಗ್ ಅವರು, ಅವಾಗ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಅವರನ್ನ ನೋಡಿರೋದಿಲ್ಲ. ಅವರು ನೋಡದೇನೆ ಆ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡಿರ್ತಾರೆ. ಅವರ ಕವನಗಳನ್ನು ಓದಿ ಅವರು ಪ್ರೀತಿಸ್ಲಿಕ್ಕೆ ಶುರು ಮಾಡಿರ್ತಾರೆ. ನಂತರ ಈ ಪತ್ರ ವ್ಯವಹಾರ 5 ತಿಂಗಳುಗಳವರೆಗೆ ನಡೆಯುತ್ತದೆ. ಬಹುಶಃ ಮೇ ತಿಂಗಳಲ್ಲಿ ಅವರು ಇಬ್ರು ಒಬ್ಬರನ್ನೊಬ್ಬರನ್ನ ಭೇಟಿ ಆಗ್ತಾರೆ. ಆ ವರ್ಷದ ಮೇ 10ನೇ ತಾರೀಕು ಅವರಿಬ್ರು ಭೇಟಿಯಾಗಿ ನಂತರ ಅವರ ಪತ್ರ ವ್ಯವಹಾರ ಅದೇ ರೀತಿ ಮುಂದುವರಿಯುತ್ತೆ. ಆದರೆ ಅವರಿಬ್ರು ಮದುವೆ ಆಗಬೇಕು ಅಂತೇಳಿ ಡಿಸೈಡ್ ಮಾಡಿದಾಗ ಅವರನ್ನ ಮನೆಯಲ್ಲಿ 2 ಮನೆಗಳಲ್ಲಿ ಅದನ್ನ ವಿರೋಧ ವ್ಯಕ್ತಪಡಿಸ್ತಾರೆ. ಯಾಕೆ ಅಂತಂದ್ರೆ ಮೊದಲನೇದು ರಾಬರ್ಟ್ ಬ್ರೌನಿಂಗ್ ಅವರ ಮನೆಯಲ್ಲಿ ಯಾಕೆ ಅಂತಂದ್ರೆ ಎಲಿಜಬೆತ್ಗೆ ಆರೋಗ್ಯ ಸರಿ ಇರೋದಿಲ್ಲ. ಸೊ ಇಂಥ ವ್ಯಕ್ತಿಯನ್ನ, ಅದು ಸುಮಾರು 40 ವರ್ಷ ವಯಸ್ಸಾಗಿರುತ್ತೆ ಆ ಸಮಯದಲ್ಲಿ ಅವರಿಗೆ, ಎಲಿಜಬೆತ್ ಅವರಿಗೆ. ಸೊ ಇಂಥ ವ್ಯಕ್ತಿಯನ್ನ ನೀನು ಯಾಕೆ ಮದುವೆ ಆಗ್ತೀಯಾ, ಬೇಡ ಅನ್ನುವಂಥದ್ದು ಅವ್ರ ಮನೆಯಲ್ಲಿ ಅಪೋಸ್ ಮಾಡ್ತಾರೆ. ಮತ್ತು ಇವ್ರ ಮನೆಯಲ್ಲೂ ಸಹಿತ ಅದು ಯಾಕೋ ಗೊತ್ತಿಲ್ಲ, ತಂದೆ ಅಷ್ಟು ಪ್ರೀತಿ ಮಾಡ್ತಾ ಇರುವಂಥ ಮಗಳಿಗೆ ಆ ಒಂದು ವಿಷಯದಲ್ಲಿ ಕೊನೆವರೆಗೂ ಅವರು ಪರವಾನಗಿಯನ್ನ, ಒಪ್ಪಿಗೆಯನ್ನ ಕೊಡುವುದಿಲ್ಲ ಮದುವೆಗೆ. ನಂತರ ಇವರಿಬ್ರು ಕದ್ದು ಮುಚ್ಚಿ ಮದುವೆಯನ್ನ ಆಗ್ತಾರೆ. ಅವರ ತಂದೆಗೆ, ಎಲಿಜಬೆತ್ ಅವ್ರ ತಂದೆಗೆ ಅದು ಗೊತ್ತಿಲ್ಲದೇ 1 ವಾರ ಮದುವೆ ಆದ ಮೇಲೂ ಸಹಿತ ಮನೆಯಲ್ಲೇ ಇವರು ಕಾಲವನ್ನು ಕಳೀತಾರೆ. ನಂತರ ಅವರು ಇಟಲಿ ದೇಶದ ಫ್ಲೋರೆನ್ಸ್ ಅನ್ನುವಂಥ ಒಂದು ಊರಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾರೆ ಅನ್ನುವಂಥದ್ದು. ಇನ್ನು ಮದುವೆ ಆದಮೇಲೆ ಅವರು ಇಟಲಿಯಲ್ಲೇನೆ ಕೊನೆ ಉಸಿರಿರುವವರೆಗೆ ಸುಮಾರು 14 ವರ್ಷಗಳ ಕಾಲ ಇಟಲಿಯಲ್ಲಿ ತಮ್ಮ ಜೀವನವನ್ನು ಕರೀತಾರೆ. ಇವರಿಗೊಂದು ಪ್ರೀತಿಯಿಂದ ರಾಬರ್ಟ್ ಬ್ರೌನಿಂಗ್ ಅವರು ಎಲಿಜಬೆತ್ಗೆ ಕರಿತಾ ಇರುವಂಥ ಒಂದು ನಿಕ್ ನೇಮ್, ಪ್ರೀತಿಯಿಂದ ಇಟ್ಟಂಥ ಒಂದು ಹೆಸರು ಏನಂತಂದರೆ ಮೈ ಲಿಟಲ್ ಪೋರ್ಚುಗೀಸ್ ಅಂತೇಳಿ. ಯಾಕೆ ಅಂತಂದರೆ ಅವರು ಕುಳ್ಳಗೆ ಇರ್ತಾರಂತೆ. ಸೊ ಅದಕ್ಕೆ ಕುಳ್ಳಗೆ ಇರ್ತಾರೆ ಮತ್ತು ಸ್ವಲ್ಪ ಕಂದು ಬಣ್ಣದ ವ್ಯಕ್ತಿ ಎಲಿಜಬೆತ್, ಅದಕ್ಕೆ ಅವರನ್ನ ಮೈ ಲಿಟಲ್ ಪೋರ್ಚುಗೀಸ್ ಅಂತೇಳಿ ಕರಿತಿರ್ತಾರೆ. ಇವ್ರಿಗೊಬ್ಬ ಮಗನೂ ಹುಡ್ತಾನೆ, ರಾಬರ್ಟ್ ವೆಡರ್ಮ್ಯಾನ್ ಬ್ಯಾರೆಟ್ ಅಂತೇಳಿ. ಆದರೆ ಕೊನೆವರೆಗೂ ಇವರನ್ನ ಕ್ಷಮಿಸೋದಿಲ್ಲ. ಎಲಿಜಬೆತ್ತನ್ನ ಅವರ ತಂದೆ ಕೊನೆವರೆಗೂ ನೀನು ತಪ್ಪು ಮಾಡಿದೆಯಾ ಆ ವ್ಯಕ್ತಿಯನ್ನ ಮದುವೆಯಾಗಿ ಅಂತೇಳಿ ಕೊನೆವರೆಗೂ ಅವರನ್ನ ಕ್ಷಮಿಸೋದಿಲ್ಲ. ಸೊ ಇದು ಇವರಿಬ್ಬರ ಪ್ರೇಮ ಕಥೆ. ಇದೊಂದು ವಿಶಿಷ್ಟವಾದಂಥ ಕಥೆ ಅಂದ್ರೂ ಅಡ್ಡಿ ಇಲ್ಲ. ಯಾಕಂದ್ರೆ ಒಂದು ಸಿನಿಮಾದಲ್ಲಿ ನಾವು ನೋಡ್ತಿರ್ತೀವಲ್ಲ, ಇಬ್ರು ಒಬ್ಬರನ್ನೊಬ್ಬರನ್ನ ನೋಡದೆ ಕೇವಲ ಪತ್ರಗಳ ಮೂಲಕ ಅವರು ಪ್ರೀತಿಸ್ಲಿಕ್ಕೆ ಶುರು ಮಾಡುವಂಥದ್ದು. ಈಗ ಅವರ ಒಂದು ವಿಶಿಷ್ಟವಾದಂಥ ಪುಸ್ತಕ, ಕವನ ಸಂಕಲನ ಸಾನೆಟ್ಸ್ ಫ್ರಮ್ ದ ಪೋರ್ಚುಗೀಸ್ ಅಂತೇಳಿ. ಅದು ಏನು ಅಂತಂದ್ರೆ ಇದು ಒಟ್ಟಾರೆ 44 ಸುನೀತಗಳಿರುವಂಥದ್ದು. ಸಾನೆಟ್ ಅಂದ್ರೆ ಸುನೀತ ತಮಗೆಲ್ಲರಿಗೂ ಗೊತ್ತಿದೆ, 14 ಒಂದು ಲೈನ್ಗಳ ಒಂದು ಪದ್ಯಕ್ಕೆ ನಾವು ಸಾನೆಟ್ ಅಂತೇಳಿ ಕರಿತೀವಿ. ಅದು ಹುಟ್ಟಿದ್ದು ಇಟಲಿಯಲ್ಲಿ. ನಂತರ ಅದನ್ನ ಎಲಿಜಬೆತನ್ ಪೀರಿಯಡ್ನಲ್ಲಿ ಅವರು ತಗೊಂಡು ಬರ್ತಾರೆ. ಅದನ್ನ ಅಲ್ಲಿ ಫೇಮಸ್ ಆಗುತ್ತೆ, ಅದು ಇಂಗ್ಲೆಂಡ್ನಲ್ಲಿ. ಇದು ಏನು 44 ಸುನೀತಗಳನ್ನು ಇವರು ಬರೆದಿರ್ತಾರೆ, ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಅವರು. ಇದನ್ನ ಬರೆದಿದ್ದು ತಮ್ಮ ಭಾವಿ ಪತಿಗಾಗಿ ಬರೆದಂಥ ಪದ್ಯಗಳಿವು. ಅಂದ್ರೆ ಇನ್ನೂ ಅವ್ರದ್ದು ಮದುವೆ ಆಗಿರೋದಿಲ್ಲ. 1845 ಮತ್ತು 46 ಮಧ್ಯದಲ್ಲಿ ಬರೆದಂಥ 44 ಪದ್ಯಗಳ ಒಂದು ಕವನ ಸಂಕಲನ ಇದು. ಇದನ್ನ ಅವರು ಮದುವೆ ಆದ ಮೇಲೆ 1850ರಲ್ಲಿ ಇದನ್ನ ಪ್ರಕಟಣೆ ಮಾಡಲಾಗ್ತದೆ. ಇದರ ಹೆಸರು ಮೂಲವಾಗಿ ಇದರ ಹೆಸರು ಏನಿರುತ್ತೆ ಅಂತಂದ್ರೆ ಸಾನೆಟ್ಸ್ ಫ್ರಮ್ ದ ಬೋಸ್ನಿಯನ್ ಅಂತೇಳಿ ಹೆಸರಿರುತ್ತೆ. ಆದರೆ ರಾಬರ್ಟ್ ಬ್ರೌನಿಂಗ್ ಹೇಳ್ತಾರೆ ಅದಕ್ಕೆ ಇಲ್ಲ, ಚೇಂಜ್ ಮಾಡೋದನ್ನ ಅಂತೇಳಿ, ಬದಲಾವಣೆ ಮಾಡಲಿಕ್ಕೆ ಅವನೇ ಸಜೆಸ್ಟ್ ಮಾಡ್ತಾನೆ ಇದಕ್ಕೆ, ಇದನ್ನ ಹೆಸರನ್ನು ಬದಲಾವಣೆ ಮಾಡಬೇಕು ಅಂತೇಳಿ. ಯಾಕೆ ಅದನ್ನ ಬದಲಾವಣೆ ಮಾಡಲಿಕ್ಕೆ ಅವರು ಹೇಳ್ತಾರೆ ಅಂತಂದ್ರೆ, ಅವರು ಪ್ರೀತಿಯಿಂದ ಇಟ್ಟಂತ ಹೆಸರು ಮೈ ಲಿಟಲ್ ಪೋರ್ಚುಗೀಸ್ ಅಂತೇಳಿ ಏನು ಕರಿತಿರ್ತಾರೆ, ಅದಕ್ಕೆ ಇದನ್ನ ಪೋರ್ಚುಗೀಸ್ ಅಂತೇಳಿ ಹೆಸರನ್ನ ಇಡ್ತಾರೆ. ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂತಂದ್ರೆ, ಇದನ್ನ ಯಾರು ಬರ್ದಿದ್ದಾರೆ, ಯಾರಿಗೆ ಬರ್ದಿದ್ದಾರೆ ಅನ್ನೋದು ಗೊತ್ತಾಗಬಾರ್ದು ಅಂತ. ಇದನ್ನ ನೋಡ್ರಿ, ಇದನ್ನ ಹೆಸರು ಕೇಳಿದ ತಕ್ಷಣ ಸಾನೆಟ್ಸ್ ಫ್ರಮ್ ದ ಪೋರ್ಚುಗೀಸ್ ಅಂದ ತಕ್ಷಣ ನಾವೇನು ಅನ್ಕೊಂಡ್ಬಿಡ್ತೀವಿ, ಪೋರ್ಚುಗೀಸ್ ಭಾಷೆಯಲ್ಲಿ ಬರೆದಂತ ಸುನೀತಗಳನ್ನ ಯಾರೋ ಇಂಗ್ಲಿಷ್ನಲ್ಲಿ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಅನ್ನುವಂಥವ್ರು ಅದನ್ನ ತರ್ಜುಮೆ ಮಾಡಿದ್ದಾರೆ
ಅನ್ನುವಂಥದ್ದು ನಮಗೆ ಅನಿಸುತ್ತೆ ನೋಡಲಿಕ್ಕೆ. ಅದಕ್ಕೆ ಯಾರು ಯಾರಿಗೆ ಬರೆದಿದ್ದಾರೆ ಅಂತ ಗೊತ್ತಾಗಬಾರ್ದು ಅನ್ನೋದಕ್ಕೆ ಅದನ್ನು ಬರೆದಿದ್ದಾರೆ. ಇದರಲ್ಲಿ ಒಂದು ರೀತಿಯಲ್ಲಿ ಪ್ರೀತಿಯ ಬಗ್ಗೆ ಬೇರೆ ಬೇರೆ ಹಲವಾರು ಆಯಾಮಗಳಲ್ಲಿ ಪ್ರೀತಿಯನ್ನ ಯಾವ ರೀತಿ ನೋಡ್ತಾರೆ, ಒಬ್ಬ ಪ್ರೇಯಸಿಯಾಗಿ ತನ್ನ ಪ್ರಿಯತಮನಿಗೆ ಯಾವ ರೀತಿ ಬರೀತಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಈ ಸಾನೆಟ್ಸ್ ಫ್ರಮ್ ಪೋರ್ಚುಗೀಸ್ದಲ್ಲಿ ಮೊದಲಿಗೆ ಇದನ್ನ 1850ರಲ್ಲಿ ಪ್ರಕಟಣೆ ಮಾಡಬೇಕು ಅಂದಾಗ ಎಲಿಜಬೆತ್ ಅವ್ರಿಗೆ ಅದು ಮನಸ್ಸಿರೋದಿಲ್ಲ. ಯಾಕಂತಂದ್ರೆ ಇದರಲ್ಲಿ ಎಲ್ಲ ಪರ್ಸನಲ್ ಕಂಟೆಂಟ್ ಇದೆ, ನಮ್ಮ ವೈಯಕ್ತಿಕ ವಿಚಾರಗಳನ್ನ ನಾನು ಇಲ್ಲಿ ಹಂಚ್ಕೊಂಡಿದ್ದೀನಿ, ಅದಕ್ಕಾಗಿ ಅದನ್ನ ಪ್ರಕಟಣೆಗೊಳಿಸುವುದು ಬೇಡ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿರುತ್ತೆ. ಆದರೆ ರಾಬರ್ಟ್ ಬ್ರೌನಿಂಗ್ ಅವರು ಅದನ್ನು ಓದಿದ ಮೇಲೆ ಅವರು ಅನ್ಕೊಳ್ತಾರೆ ಇದು ತುಂಬಾ ಒಳ್ಳೆಯ ಒಂದು ಕವನ ಸಂಕಲನ. ಯಾಕಂದ್ರೆ ಅವರ ಶಬ್ದದಲ್ಲೇ ಹೇಳಬೇಕು ಅಂತಂದ್ರೆ ದೇ ವೇರ್ ಪರ್ಹ್ಯಾಪ್ಸ್ ದ ಬೆಸ್ಟ್ ಸೀಕ್ವೆನ್ಸ್ ಆಫ್ ಇಂಗ್ಲಿಷ್ ರಿಟನ್ ಸಾನೆಟ್ಸ್ ಸಿನ್ಸ್ ಶೇಕ್ಸ್ಪಿಯರ್ಸ್ ಟೈಮ್. ಶೇಕ್ಸ್ಪಿಯರು ಬರೆದಂಥ ಸುನೀತಗಳನ್ನು ನಾವು ಓದಿದ್ದೀವಿ. 152, 154 ಏನು ಸುನೀತಗಳನ್ನು ಅವರು ಬರೆದಿದ್ದಾರೆ. ಅದರ ನಂತರ ಈ ರೀತಿ ಸುನೀತಗಳು ಬಂದಿಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿರುತ್ತೆ. ಅದಕ್ಕೆ ಇದನ್ನ ಜಗತ್ತಿಗೆ ಕೊಡಬೇಕು ಅನ್ನುವಂಥ ವಿಚಾರ ಅವ್ರದ್ದಿರುತ್ತೆ. ಸೊ ಇನ್ನು ನಾವು ಈ ಒಂದು ಸಾನೆಟ್ಸ್ ಫ್ರಮ್ ದ ಪೋರ್ಚುಗೀಸ್ ಅನ್ನುವಂಥ ಏನು ವಿಷಯವನ್ನು ಅವರು ಬರೀತಾರೆ, ಆ ಸಾನೆಟ್ಗಳಲ್ಲಿ ಕೆಲವೊಂದು ಸಾನೆಟ್ಗಳನ್ನು ನಾವು ನೋಡ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಮಯನೂ ಅಭಾವ ಇರೋದ್ರಿಂದ 44 ಸುನೀತಗಳನ್ನು ನಾವು ಇಲ್ಲಿ ಓದ್ಲಿಕ್ಕಾಗ್ಲಿ ಅಥವಾ ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಾಗಿ ಆಗೋದಿಲ್ಲ. ಅದಕ್ಕೆ ಕೆಲವೊಂದು ಸುನೀತಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ. 1ನೇ ಸಾನೆಟ್ ಬರುವಂಥದ್ದು ಇದು ಬಹಳ ಸುಂದರವಾದಂಥ ಸುನೀತ. ಇದು ಈ ಮೊದಲಿನ ಸಾನೆಟ್ಗಳಲ್ಲಿ ಅವರು ಒಂದು ರೀತಿಯಲ್ಲಿ ಹೆದರಿಕೆಯಿಂದ ಇದನ್ನ ಬರೀತಿರ್ತಾರೆ. ಯಾಕೆ ಅಂತಂದ್ರೆ ಅವರಿಗೆ ಇನ್ನೂ ಪ್ರೀತಿಯ ಬಗ್ಗೆ ಆ ಒಂದು ನಂಬಿಕೆ ಅವರಿಗೆ ಬಂದಿರೋದಿಲ್ಲ. ಯಾವ ರೀತಿ ಅಂತಂದ್ರೆ ಇವರು ಈ ಒಂದು ಇದರಲ್ಲಿ ತಿಳಿಸ್ತಾರೆ, ಸ್ಟ್ರೇಟ್ ವೇ ಐ ವಾಸ್ ಅವೇರ್ ಸೊ ವೀಪಿಂಗ್ ಹೌ ವಾಸ್ ಅ ಮಿಸ್ಟಿಕ್ ಶೇಪ್ ಡಿಡ್ ಮೂವ್ ಬಿಹೈಂಡ್ ಮೀ ಅಂಡ್ ಡ್ರೀವ್ ಮೀ ಬ್ಯಾಕ್ವರ್ಡ್ ಬೈ ದ ಹೇರ್ and a voice said in mastery while I strove, guess now who holds thee? Death, I said. But there the silver answer rang, not death but love. ಇದು ಕನ್ನಡದಲ್ಲಿ ತರ್ಜುಮೆ ಮಾಡಿದರೆ ಈ ರೀತಿ ಆಗುತ್ತೆ ಸ್ನೇಹಿತರೆ. ತಕ್ಷಣ ನನಗೆ ಅರಿವಾಯಿತು, ಅಳುತ್ತಾ ಒಂದು ಅತೀಂದ್ರಿಯ ಆಕಾರ ಹೇಗೆ ಚಲಿಸಿತು. ನನ್ನ ಹಿಂದೆ ಮತ್ತು ಕೂದಲನ್ನು ಹಿಡಿದು ನನ್ನನ್ನು ಹಿಂದಕ್ಕೆ ಎಳೆದರು ಮತ್ತು ನಾನು ಪ್ರಯತ್ನಿಸುತ್ತಿರುವಾಗ ಒಂದು ಧ್ವನಿ ಪಾಂಡಿತ್ಯದಿಂದ ಹೇಳಿತು, ನಿನ್ನನ್ನು ಯಾರು ಹಿಡಿದಿದ್ದಾರೆಂದು ಈಗ ಊಹಿಸು. ನಾನು ಹೇಳಿದೆ, ಸಾವು. ಆದರೆ ಅಲ್ಲಿ ಬೆಳ್ಳಿ ಉತ್ತರವು ಮೊಳಗಿತು, ಸಾವಲ್ಲ, ಅದು ಪ್ರೀತಿ. ನೋಡಿ, ಇಲ್ಲಿ ಪ್ರೀತಿಗೆ ಇನ್ನೊಂದು ಹೆಸರು ಸಾವು ಅನ್ನೋ ರೀತಿಯಲ್ಲಿ ಅವರು ಅಂದ್ರೆ ಬಹಳಷ್ಟು ಜನ ಪ್ರೀತಿಯಲ್ಲಿ ಬಿದ್ರು ಅಂತ ಹೇಳ್ತಾರೆ. ಬಿದ್ರು ಅಂತಂದ್ರೆ ಸತ್ರು ಅನ್ನೋ ರೀತಿಯಲ್ಲಿ ಬಿದ್ರು ಅಂತ. ಪ್ರೀತಿಯಲ್ಲಿ ಎದ್ದಿದ್ದ ಉದಾಹರಣೆಗಳು ಬಹುಶಃ ಇಲ್ಲ ಏನೋ, ಅದಕ್ಕೆ ಪ್ರೀತಿಯಲ್ಲಿ ಬಿದ್ರು ಅನ್ನುವಂಥ ಶಬ್ದವನ್ನ ನಾವೆಲ್ಲರೂ ಉಪಯೋಗ ಮಾಡ್ತೀವಿ. ಇಲ್ಲಿ ಅವ್ರು ಹೇಳ್ತಾರೆ ಅದು ಸಾವಲ್ಲ, ಅದು ಪ್ರೀತಿ ಅನ್ನುವಂಥದ್ದು. ಇದು ಸಾನೆಟ್ 1ರಲ್ಲಿ ಇರುವಂಥದ್ದು. ಸಾನೆಟ್ 12ರಲ್ಲಿ ಅವ್ರು ಹೇಳ್ತಾರೆ, ಕನ್ನಡದಲ್ಲಿ ಈ ರೀತಿ ಆಗಿರುತ್ತೆ ಇದು. ನಿಜಕ್ಕೂ ಈ ಪ್ರೀತಿಯೇ ನನಗೆ ಹೆಮ್ಮೆ ಮತ್ತು ಅದು ಎದೆಯಿಂದ ಹುಬ್ಬಿನವರೆಗೆ ಎದ್ದಾಗ ಮಾಣಿಕ್ಯ ದೊಡ್ಡ ಕಿರೀಟದಿಂದ ನನಗೆ ಕಿರೀಟವನ್ನು ನೀಡುತ್ತದೆ. ಮನುಷ್ಯರ ಕಣ್ಣುಗಳನ್ನು ಸೆಳೆಯಲು ಮತ್ತು ಆಂತರಿಕ ವೆಚ್ಚವನ್ನು ಸಾಬೀತುಪಡಿಸಲು ಈ ಪ್ರೀತಿ ನನ್ನ ಎಲ್ಲ ಮೌಲ್ಯ ಸಂಪೂರ್ಣಕ್ಕೆ. ನೀನು ನನಗೆ ಒಂದು ಉದಾಹರಣೆಯನ್ನು ನೀಡಿದ್ದರೆ ನನಗೆ ಹೇಗೆ ತೋರಿಸಿದ್ದೀಯೋ ಹೊರತು ಮೊದಲು ನಿನ್ನ ಪ್ರಾಮಾಣಿಕ ಕಣ್ಣುಗಳು ನನ್ನೊಂದಿಗೆ ಸಂಧಿಸಿದಾಗ ಮತ್ತು ಪ್ರೀತಿ ಎಂದು ಕರೆಯಲ್ಪಟ್ಟಿತು. ಹೀಗಾಗಿ ನಾನು ಮಾತನಾಡಲು ಸಾಧ್ಯವಿಲ್ಲ. ಪ್ರೀತಿಯ ಬಗ್ಗೆಯೂ ಸಹ ನನ್ನದೇ ಆದ ಒಳ್ಳೆಯ ವಿಷಯವಾಗಿ ನಿನ್ನ ಆತ್ಮವು ನನ್ನ ಎಲ್ಲ ದುರ್ಬಲ ಮತ್ತು ದುರ್ಬಲತೆಯನ್ನು ಕಸಿದುಕೊಂಡಿದೆ.
ಮತ್ತು ಅದನ್ನು ನಿನ್ನ ಬಳಿ ಚಿನ್ನದ ಸಿಂಹಾಸನದ ಮೇಲೆ ಇರಿಸಿದೆ ಮತ್ತು ನಾನು ಪ್ರೀತಿಸುತ್ತೇನೆ. ಓ ಸೋಲ್ ವಿ ಮಸ್ಟ್ ಬಿ ಮೀಕ್. ಓ ಆತ್ಮ, ನಾವು ಸೌಮ್ಯರಾಗಿರಬೇಕು. ನಾನು ಒಬ್ಬಂಟಿಯಾಗಿ ಪ್ರೀತಿಸುವ ನಿನ್ನಿಂದ ಮಾತ್ರ. ಅದಕ್ಕೆ ಅವರು ಹೇಳ್ತಾರೆ, ಐ ಲವ್ ಇಸ್ ಬೈ ದಿ ಓನ್ಲಿ ಹೂಮ್ ಐ ಲವ್ ಅಲೋನ್. ನೋಡಿ, 1ನೇ ಸುನೀತದಿಂದ 12ನೇ ಸುನೀತವರೆಗೆ ಬರುವವರೆಗೆ ಅವರ ಪ್ರೀತಿಯಲ್ಲಿ ಬದಲಾವಣೆಯನ್ನ ನಾವು ಕಾಣ್ತೀವಿ. ಮೊದಲನೇದ್ರಲ್ಲಿ ಅದು ಸಾವು ಏನೋ, ಪ್ರೀತಿ ಅಂದ್ರೆ ಸಾಯೋದೇನೋ ಅನ್ನೋ ರೀತಿಯಲ್ಲಿ ಅವರು ನೋಡ್ತಾ ಇದ್ರು. 12ನೇ ಸಾನೆಟ್ಗೆ ಬರುವಾಗ ಅವರು ಹೇಳಲಿಕ್ಕೆ ಶುರು ಮಾಡಿದ್ರು, ನನಗೆ ಪ್ರೀತಿಯಲ್ಲಿ ನಂಬಿಕೆ ಬಂದಿದೆ, ಅದು ನನ್ನನ್ನ ಒಂದು ಚಿನ್ನದ ಸಿಂಹಾಸನದ ಮೇಲೆ ಅದು ಪ್ಲೇಸ್ಡ್ ಇಟ್ ಬೈ ದಿ ಆನ್ ಅ ಗೋಲ್ಡನ್ ಥ್ರೋನ್, ಒಂದು ಚಿನ್ನದ ಸಿಂಹಾಸನದ ಮೇಲೆ ನನ್ನನ್ನು ಇರಿಸಿದೆ ಅದು ಪ್ರೀತಿ ಅನ್ನುವಂಥದ್ದು. ಅದಕ್ಕೆ ನಾನು ನಿನ್ನನ್ನು ಮಾತ್ರ ನಾನು ಪ್ರೀತಿಸ್ತೀನಿ ಅನ್ನುವಂಥ ಮಾತನ್ನ ಅವರು ಹೇಳ್ತಾರೆ. ಇನ್ನು 13ನೇ ಸಾನೆಟ್ ಸುನೀತದಲ್ಲಿ ಅವರು ಹೇಳುವಂಥ ವಿಷಯ, ನೀವು ನನ್ನನ್ನು ಮಾತಿನಂತೆ ರೂಪಿಸಲು ಬಯಸುವಿರಾ? ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಸಾಕಷ್ಟು ಪದಗಳನ್ನು ಕಂಡುಕೊಳ್ಳುತ್ತೇನೆ ಮತ್ತು ಗಾಳಿ ಒರಟಾಗಿರುವಾಗ ಬೆಳಕನ್ನು ಹಿಡಿದುಕೊಳ್ಳಿ. ನಮ್ಮ ಮುಖಗಳ ನಡುವೆ ಪ್ರತಿಯೊಬ್ಬರ ಮೇಲೆ ಬೆಳಕು ಚೆಲ್ಲಲು. ಸೊ ಪ್ರೀತಿ ಅಂದ್ರೆ ಒಂದು ರೀತಿಯಲ್ಲಿ ಬೆಳಕಿನ ರೀತಿಯಲ್ಲಿ ಟಾರ್ಚ್ ಅಂತ ಹೇಳಿ ಅವರು ಹೇಳ್ತಾರೆ ಇದನ್ನ. ನಾನು ಅದನ್ನು ನಿಮ್ಮ ಪಾದಗಳಿಗೆ ಬಿಡುತ್ತೇನೆ, ನಾನು ಕಲಿಸಲು ಸಾಧ್ಯವಿಲ್ಲ. ನನ್ನ ಚೈತನ್ಯವನ್ನು ತುಂಬಾ ದೂರದಲ್ಲಿ ಹಿಡಿದಿಡಲು ನನ್ನ ಕೈ ನನ್ನಿಂದ ನಾನು ನಿಮಗೆ ಪುರಾವೆಯನ್ನು ತರಬೇಕು. ಪದಗಳಲ್ಲಿ ಪ್ರೀತಿಯ ಬಗ್ಗೆ ನನ್ನಲ್ಲಿ ಅಡಗಿದೆ. ಸೊ ಇಲ್ಲಿ ಇನ್ನೊಂದು ವಿಷಯ ಮುಂದೆ ಬರುತ್ತದು, ನಾನು ಎಷ್ಟೇ ಆಕರ್ಷಿತರಾಗಿದ್ದರೂ ಗೆಲ್ಲಲಾಗದೆ ನಿಂತಿದ್ದೇನೆ ಎಂದು ನೋಡಿ ಮತ್ತು ನನ್ನ ಜೀವನದ ಉಡುಪನ್ನು ಹರಿದು ಹಾಕಿ ಸಂಕ್ಷಿಪ್ತವಾಗಿ ಅತ್ಯಂತ ನಿರ್ಭೀತ ಧ್ವನಿರಹಿತ ಧೈರ್ಯದಿಂದ ಈ ಹೃದಯದ ಒಂದು ಸ್ಪರ್ಶವು ಅದರ ದುಃಖವನ್ನು ತಿಳಿಸದಂತೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾರೆ. ಅಂದ್ರೆ ಇಲ್ಲಿ ಐ ಕೆನಾಟ್ ಟೀಚ್ ಮೈ ಹ್ಯಾಂಡ್ ಟು ಹೋಲ್ಡ್ ಮೈ ಸ್ಪಿರಿಟ್ ಸೋ ಫಾರ್ ಆಫ್ ಫ್ರಮ್ ಮೈ ಸೆಲ್ಫ್ ಮೀ. ಅವರು ಇಲ್ಲಿ ಒಂದು ಹೊಸ ವಿಷಯವನ್ನ ನಮಗೆ ತಿಳಿಸ್ಕೊಡ್ತಾರೆ. ಪ್ರೀತಿಯಲ್ಲಿ ನಾವೇನು ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಬೇರೆಯವರನ್ನ ಮಾತ್ರ ನಾವು ಪ್ರೀತಿಸ್ತೀವಿ, ಪ್ರೀತಿ ನಮಗೆ ಇನ್ನೊಬ್ಬರನ್ನ ಪ್ರೀತಿಸ್ಲಿಕ್ಕೆ ಕಲಿಸ್ಕೊಡ್ತೈತಿ ಅನ್ನುವಂಥದ್ದು ನಾವು ಅನ್ಕೊಂಡಿದೀವಿ. ಆದ್ರೆ ಪ್ರೀತಿ ಅನ್ನುವಂಥದ್ದು ನಮ್ಮ ಬಗ್ಗೆ ನಮಗೆ ಪ್ರೀತಿಯನ್ನ ಮೂಡಿಸುತ್ತೆ ಅನ್ನುವಂಥ, ನಮ್ಮ ಬಗ್ಗೆ ನಮಗೆ ಕಾಳಜಿಯನ್ನ ಮೂಡಿಸುವಂಥದ್ದು ಪ್ರೀತಿ ಅನ್ನುವಂಥ ಮಾತನ್ನ ಅವರು ಈ ಒಂದು ಸುನೀತದಲ್ಲಿ ಹೇಳ್ತಾರೆ ಸ್ನೇಹಿತರೆ. ಇನ್ನು 14ನೇ ಸಾನೆಟ್ದಲ್ಲಿ ಯಾಕೆ ನೀನು ಪ್ರೀತಿಸ್ಬೇಕು ಅನ್ನೋದನ್ನ ಅವರು ರಾಬರ್ಟ್ಗೆ ಹೇಳ್ತಾರೆ. ನೀನು ನನ್ನನ್ನು ಪ್ರೀತಿಸಲೇಬೇಕಾದರೆ ಅದು ವ್ಯರ್ಥವಾಗಲಿ, ಪ್ರೀತಿಯ ಸಲುವಾಗಿ ಮಾತ್ರ. ಹೇಳಬೇಡ, ನಾನು ಅವಳನ್ನು ಅವಳ ನಗು, ಅವಳ ನೋಟ, ಅವಳ ರೀತಿಗಾಗಿ, ಸೌಮ್ಯವಾಗಿ ಮಾತನಾಡುವುದಕ್ಕಾಗಿ, ಆಲೋಚನೆಯ ತಂತ್ರಕ್ಕಾಗಿ ನನ್ನೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಮತ್ತು ಕೆಲವು ವಿಷಯಗಳು ತಂದವು ಅಂತಹ ದಿನದಂದು ಆಹ್ಲಾದಕರವಾದ ನಿರಾಳತೆಯ ಭಾವನೆ ಅನ್ನುವಂಥದ್ದು. ನೀನು ನನ್ನನ್ನು ಪ್ರೀತಿಸುವುದಾದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ಡು ನಾಟ್ ಸೇ ಐ ಲವ್ ಹರ್ ಫಾರ್ ಹರ್ ಸ್ಮೈಲ್, ಹರ್ ಲುಕ್, ಹರ್ ವೇ ಆಫ್ ಸ್ಪೀಕಿಂಗ್ ಜೆಂಟ್ಲಿ. ಇವತ್ತಿನ ಪ್ರೀತಿಗೆ ಮತ್ತು ಅವತ್ತಿನ ಪ್ರೀತಿಗೆ ಇರುವಂತ ಏನು ಬದಲಾವಣೆ ಏನಾಗಿದೆ ಪ್ರೀತಿಯಲ್ಲಿ ಅನ್ನುವಂಥದ್ದು ಇಲ್ಲಿ ನಾವು ನೋಡಬಹುದು. ಯಾಕಂದ್ರೆ ಪ್ರೀತಿ ಅನ್ನುವಂಥದ್ದು ಕೇವಲ ಮುಖದಲ್ಲಿಲ್ಲ ಅಥವಾ ಅವರ ನಗುವಲ್ಲಿಲ್ಲ ಅನ್ನುವಂಥದ್ದು. ಯಾವ ರೀತಿ ನಾವು ಯಾರನ್ನ ಪ್ರೀತಿ ಮಾಡ್ತೀವಿ, ಅವರನ್ನ ಯಾಕೆ ಪ್ರೀತಿ ಮಾಡಬೇಕು ಅನ್ನುವಂಥದ್ದು. ಪ್ರಿಯರೇ, ಈ ವಿಷಯಗಳು ತಮ್ಮಲ್ಲಿಯೇ ಇವೆ, ಬದಲಾಗಬಹುದು ಅಥವಾ ನಿನಗಾಗಿ ಬದಲಾಗಬಹುದು. ಮತ್ತು ಪ್ರೀತಿ ಹಾಗೆ ಮಾಡಲ್ಪಟ್ಟಿದೆ, ಹಾಗೆ ಮಾಡದಿರಬಹುದು. ನನ್ನನ್ನು ಪ್ರೀತಿಸಬಾರದು, ನಿನ್ನ ಸ್ವಂತ ಪ್ರಿಯ ಕರುಣೆ ನನ್ನ ಕೆನ್ನೆಗಳನ್ನು ಒಣಗಿಸುತ್ತವೆ ಅನ್ನುವಂಥದ್ದು. ಒಂದು ಜೀವಿ ಅಳುವುದನ್ನು ಮರೆತು ಬಿಡಬಹುದು, ಅದು ನಿನ್ನ ಸೌಕರ್ಯವನ್ನು ದೀರ್ಘಕಾಲ ಸಹಿಸಿಕೊಂಡಿತು ಮತ್ತು ಆ ಮೂಲಕ ನಿನ್ನ ಪ್ರೀತಿಯನ್ನು ಕಳೆದುಕೊಳ್ಳುತ್ತದೆ. ಆದರೆ ಪ್ರೀತಿಯ ಸಲುವಾಗಿ ನನ್ನನ್ನು ಪ್ರೀತಿಸು, ಅದು ಎಂದೆಂದಿಗೂ ಪ್ರೀತಿಯ ಶಾಶ್ವತತೆಯ ಮೂಲಕ ನೀವು ಪ್ರೀತಿಸಬಹುದು ಅನ್ನುವಂಥದ್ದು. ಬಟ್ ಲವ್ ಮೀ ಫಾರ್ ಲವ್ ಸೇಕ್, ನನ್ನನ್ನು ಯಾಕೆ ಪ್ರೀತಿಸಬೇಕು ಅಂತ ಅವಳು ಹೇಳ್ತಾಳೆ. ತನ್ನ ಪ್ರಿಯಕರನಿಗೆ ಅವಳು ಹೇಳುವುದೇನಂತಂದ್ರೆ, ಲವ್ ಮೀ ಫಾರ್ ಲವ್ ಸೇಕ್, ದಟ್
ಎವರ್ ಮೋರ್ ದೌ ಮೇಸ್ಟ್ ಲವ್ ಆನ್ ಥ್ರೂ ಲವ್ಸ್ ಎಟರ್ನಿಟಿ. ಪ್ರೀತಿ ಅನ್ನೋದಕ್ಕೆ ಸಾವಿಲ್ಲ ಅನ್ನುವಂಥ ಮಾತನ್ನ ಅವಳು ಇಲ್ಲಿ ಹೇಳ್ತಾಳೆ. ಸೊ ಅವಳು ಪ್ರೀತಿಯ ಬಗ್ಗೆ ಇನ್ನೊಂದು ಮಾತನ್ನ ಅವರು ಹೇಳ್ತಾರೆ, ಹೂಸೋ ಲವ್ಸ್ ಬಿಲೀವ್ಸ್ ಇನ್ ದ ಇಂಪಾಸಿಬಲ್ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಯಾರು ಪ್ರೀತಿಸ್ತಾರೆ ಅವರು ಅದ್ಭುತವನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ. ಇಲ್ಲಿ 25ನೇ ಸಾನೆಟ್ದಲ್ಲಿ ಅವ್ರು ಹೇಳ್ತಾರೆ, Beloved, I have borne from year to year until I saw thy face. ಪ್ರಿಯಕರಣೆ, ನಾನು ಭಾರವಾದ ಹೃದಯವನ್ನು ಸಹಿಸಿಕೊಂಡಿದ್ದೇನೆ ವರ್ಷದಿಂದ ವರ್ಷಕ್ಕೆ ನಿನ್ನ ಮುಖವನ್ನು ನೋಡುವವರೆಗೂ, ಮತ್ತು ದುಃಖದ ನಂತರ ದುಃಖವು ಸ್ಥಾನವನ್ನು ಪಡೆದುಕೊಂಡಿತು. ತಂತಿ ಮುತ್ತುಗಳಂತೆ ಪ್ರತಿಯೊಂದು ತನ್ನದೇ ಆದ ಸರದಿಯಲ್ಲಿ ಎತ್ತಲ್ಪಟ್ಟಿತು. ನೃತ್ಯದ ಸಮಯದಲ್ಲಿ ಬಡಿಯುವ ಹೃದಯದಿಂದ ಭರವಸೆಗಳು ವೇಗವಾಗಿ ಬಂದವು. ದೇವರ ಸ್ವಂತ ಕೃಪೆಯವರೆಗೆ ದೀರ್ಘ ಹತಾಶೆಗಳಾಗಿ ಬದಲಾಗದವು. ನನ್ನ ಭಾರವಾದ ಹೃದಯವನ್ನು ಮೇಲೆತ್ತಲು ಸಾಧ್ಯವಾಗಲಿಲ್ಲ. ನಂತರ ನೀನು ನನಗೆ ಆದೇಶಿಸಿದ್ದಿ, ನಿಮ್ಮ ಶಾಂತವಾಗಿ ಕೆಳಗೆ ಬೀಳಿಸಲು ಬಿಡಿ ಆಳವಾದ ಜೀವಿ. ಅದು ವೇಗವಾಗಿ ಮುಳುಗುತ್ತದೆ ಒಂದು ವಸ್ತುವಿನಂತೆ. ಅದರ ಸ್ವಂತ ಸ್ವಭಾವವು ಆಕ್ಷೇಪಿಸುತ್ತದೆ, ನಿನ್ನದು ಅದರ ಮೇಲೆ ಮುಚ್ಚುತ್ತದೆ, ಮಧ್ಯಸ್ಥಿಕೆ ವಹಿಸುತ್ತದೆ. ನಕ್ಷತ್ರಗಳು ಮತ್ತು ಅಪೂರ್ಣ ವಿಧಿಯ ಮಧ್ಯೆ ಅನ್ನುವಂಥ ಈ ಒಂದು ಸುನೀತ 25ನೇದು. ಕೊನೆಯದಾಗಿ ನಾವು ನೋಡ್ತಾ ಇರುವಂಥ ಇನ್ನೊಂದು ಸಾನೆಟ್, ಯಾಕಂದ್ರೆ ಇದು 43, ಸಾನೆಟ್ ನಂಬರ್ 43, ಹೌ ಡು ಐ ಲವ್ ದಿ. ಬಹುಶಃ ಈ ಒಂದು ಸುನೀತವನ್ನ ನಾನು ಕಾಲೇಜಿನ ದಿನಗಳಲ್ಲಿ ಓದಿದ್ದು ನನಗೆ ನೆನಪು, ಆದರೆ ಯಾರು ಬರೆದಿದ್ರು ಅನ್ನುವಂಥದ್ದು ನನಗೂ ಸಹಿತ ಅಷ್ಟು ಗೊತ್ತಿರಲಿಲ್ಲ. ಬಟ್ ಎಲ್ಲರಿಗೂ ಬಹಳಷ್ಟು ಗೊತ್ತಿರುವಂಥ ಒಂದು ಸುನೀತ ಇದು, ಹೌ ಡು ಐ ಲವ್ ದಿ ಅನ್ನುವಂಥದ್ದು. ಇದರ ಕನ್ನಡ ತರ್ಜುಮೆ ಈ ರೀತಿ ಆಗುತ್ತೆ, ನಾನು ಹೇಗೆ ನಿನ್ನನ್ನು ಪ್ರೀತಿಸಲಿ ಅನ್ನುವಂಥದ್ದು. ಹೌ ಡು ಐ ಲವ್ ದಿ, ಲೆಟ್ ಮೀ ಕೌಂಟ್ ದ ವೇಸ್. ನಾನು ನಿನ್ನನ್ನು ಹೇಗೆ ಪ್ರೀತಿಸ್ಲಿ ಅಂತೇಳಿ ತನ್ನ ಪ್ರಿಯಕರನಿಗೆ ಕೇಳ್ತಾಳ ಅವಳು. ನಾನು ಮಾರ್ಗಗಳನ್ನು ಎನಿಸುತ್ತೇನೆ, ನಾನು ದಾರಿ ಯಾವ ದಾರಿಯಲ್ಲಿ ನಿನ್ನನ್ನು ಪ್ರೀತಿಸ್ಲಿ ಅಂತೇಳಿ ನಾನು ಹುಡುಕ್ತಾ ಇದ್ದೇನೆ. ನಾನು ನಿನ್ನನ್ನು ಆಳ ಅಗಲ ಮತ್ತು ಎತ್ತರಕ್ಕೆ ಪ್ರೀತಿಸುತ್ತೇನೆ. ಐ ಲವ್ ದಿ ಟು ದ ಡೆಪ್ತ್ ಅಂಡ್ ಬ್ರೆಡ್ತ್ ಆ್ಯಂಡ್ ಹೈಟ್ ಮೈ ಸೋಲ್ ಕ್ಯಾನ್ ರೀಚ್. ನನ್ನ ಆತ್ಮದಿಂದ ನಿನ್ನನ್ನು ಪ್ರೀತಿಸ್ತೇನೆ. ನನ್ನ ಆತ್ಮ ಎಲ್ಲಿವರೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿವರೆಗೆ ನಾನು ನಿನ್ನನ್ನು, ಅಷ್ಟು ಎತ್ತರಕ್ಕೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ನನ್ನ ಆತ್ಮವು ದೃಷ್ಟಿಹೀನವಾಗಿದ್ದಾಗ ತಲುಪಬಹುದು, ಇರುವಿಕೆಯ ಗುರಿಗಳಿಗಾಗಿ ಮತ್ತು ಆದರ್ಶ ಅನುಗ್ರಹಕ್ಕಾಗಿ. ಅದಕ್ಕೆ ಕೊನೆಯ ಈ ಲೈನ್ ಏನಿದೆ, ಫಾರ್ ದ ಎಂಡ್ಸ್ ಆಫ್ ಬೀಯಿಂಗ್ ಅಂಡ್ ಐಡಿಯಲ್ ಗ್ರೇಸ್. ನಮ್ಮ ಪ್ರೀತಿಯ ಅಂತ್ಯ ಏನು ಅಂತಂದ್ರೆ ಅದು ಆದರ್ಶ ಅನುಗ್ರಹಕ್ಕಾಗಿ, ಒಂದು ಆದರ್ಶ ಪ್ರೀತಿ ನಮ್ದು ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರೆ. ಸೂರ್ಯ, ನಾನು ನಿನ್ನನ್ನು ಪ್ರತಿದಿನದ ಮಟ್ಟಕ್ಕೆ ಪ್ರೀತಿಸುತ್ತೇನೆ. ಐ ಲವ್ ದಿ ಟು ದ ಲೆವೆಲ್ ಆಫ್ ಎವ್ರಿ ಡೇಸ್ ಮೋಸ್ಟ್ ಕ್ವೈಟ್ ನೀಡ್ ಬೈ ಸನ್ ಅಂಡ್ ಕ್ಯಾಂಡಲ್ ಲೈಟ್. ಸೂರ್ಯನ ಬೆಳಕಿನಿಂದ ಮತ್ತು ಮೇಣದ ಬತ್ತಿಯ ಬೆಳಕಿನಿಂದನೂ ಸಹಿತ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಅಂದ್ರೆ ಡೇ ಅಂಡ್ ನೈಟ್ ಐ ಲವ್ ದಿ ಅನ್ನೋ ರೀತಿಯಲ್ಲಿ. ಮನುಷ್ಯರು ಬಲಕ್ಕಾಗಿ ಶ್ರಮಿಸುತ್ತಿರುವಾಗ ನಾನು ನಿನ್ನನ್ನು ಮುಕ್ತವಾಗಿ ಪ್ರೀತಿಸುತ್ತೇನೆ. ಐ ಲವ್ ದಿ ಫ್ರೀಲಿ ಆಸ್ ಮೆನ್ ಸ್ಟ್ರೈವ್ ಫಾರ್ ರೈಟ್. ಐ ಲವ್ ದಿ ಪ್ಯೂರ್ಲಿ ಆಸ್ ದೇ ಟರ್ನ್ ಫ್ರಮ್ ಪ್ರೇಸ್. ನಾನು ಅವರು ಹೊಗಳಿಕೆಯಿಂದ ತಿರುಗಿದಾಗ ನಾನು ನಿನ್ನನ್ನು ಸಂಪೂರ್ಣವಾಗಿ ಪ್ರೀತಿಸ್ತೇನೆ. ಬಳಸಿದ ಉತ್ಸಾಹದಿಂದ ನಾನು ನಿನ್ನನ್ನು ಪ್ರೀತಿಸ್ತೇನೆ. ನನ್ನ ಹಳೆಯ ದುಃಖಗಳಲ್ಲಿ ಮತ್ತು ನನ್ನ ಬಾಲ್ಯದ ನಂಬಿಕೆಯೊಂದಿಗೆ ನಾನು ಕಳೆದುಕೊಂಡಂತೆ ತೋರುವ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸ್ತೇನೆ. ನನ್ನ ಕಳೆದು ಹೋದ ಸಂತರೊಂದಿಗೆ ನಾನು ನಿನ್ನನ್ನು ಉಸಿರು, ನಗು, ಕಣ್ಣೀರು, ನನ್ನ ಜೀವನದುದ್ದಕ್ಕೂ ಏನೇ ಬರಲಿ ಅಲ್ಲಿ ನಾನು ಪ್ರೀತಿಸ್ತೇನೆ. ಮತ್ತು ದೇವರು ಬಯಸಿದರೆ ನಾನು ಮರಣದ ನಂತರನೂ ಸಹಿತ ನಿನ್ನನ್ನು ಅತ್ಯುತ್ತಮವಾಗಿ ಪ್ರೀತಿಸ್ತೇನೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಅಂದ್ರೆ ದೇವರು ನಮ್ಮಿಬ್ಬರನ್ನು ನಾವು ಸತ್ತ ಮೇಲೆ ನಮ್ಮನ್ನ ಸ್ವರ್ಗಕ್ಕೆ ಕರೆತಂದ್ರೆ ಮರಣಾನಂತರನೂ ಸಹಿತ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅನ್ನುವಂಥ ಮಾತನ್ನ ಅವಳು ಎಲಿಜಬೆತ್ ಇಲ್ಲಿ ಹೇಳ್ತಾಳೆ. ಐ ಲವ್ ದಿ ವಿತ್ ದ ಬ್ರೆತ್, ಸ್ಮೈಲ್ಸ್, ಟಿಯರ್ಸ್ ಆಫ್ ಆಲ್ ಮೈ ಲೈಫ್.
and if God choose, I shall but love thee better after death. ಅಂದ್ರೆ ಜೀವನದಲ್ಲಿ ಮಾತ್ರ ಈ ಭೂಮಿ ಮೇಲೆ ನಾವು ಕಳೆಯುವಂತ ಸಮಯ ಮಾತ್ರ ಪ್ರೀತಿಸ್ಲಿಕ್ಕೆ ಯೋಗ್ಯತೆ ಇದೆ ಅಂತಂದ್ರೆ ಅದು ತಪ್ಪು ಅನ್ನುವಂಥ ಭಾವನೆ ಅವ್ರದ್ದು. ಸತ್ತ ಮೇಲೂ ಸಹಿತ ನಾನು ನಿನ್ನನ್ನು ಪ್ರೀತಿಸ್ತೇನೆ, ಅದು ಎಷ್ಟು ಅಂತಂದ್ರೆ ಈಗ ಎಷ್ಟು ಪ್ರೀತಿಸ್ತೇನೆ, ಇದಕ್ಕಿಂತ ಹೆಚ್ಚಾಗಿ ನಾನು ಅವಾಗ ಪ್ರೀತಿಸ್ತೇನೆ ಅನ್ನುವಂಥ ಮಾತನ್ನ ಅವಳು ಹೇಳ್ತಾಳೆ. ಸ್ನೇಹಿತರೆ, ಇವಳು ಪ್ರೀತಿಯಲ್ಲಿ ಮುಳುಗಿದಂಥ ಎರಡು ಜೀವಗಳು ರಾಬರ್ಟ್ ಬ್ರೌನಿಂಗ್ ಮತ್ತು ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್. ಕೊನೆಗೆ ಅವರ ಪ್ರೀತಿ ಮುಕ್ತಾಯ ಆಗೋದು ಸುಮಾರು 14 ವರ್ಷಗಳ ಕಾಲ ಅವರು ಇಟಲಿಯಲ್ಲಿ ತಮ್ಮ ಜೀವನವನ್ನು ಕಳೆದ ಮೇಲೆ ಅವಳಿಗೆ ಮುಂಚೆಯಿಂದನೂ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಇದ್ದಿದ್ದರಿಂದ ಅವಳು ಅಲ್ಲಿ 29ನೇ ಜೂನ್ 1861 ಕೊನೆಗೂ ಸಹಿತ ಅವಳು ಕೊನೆ ಉಸಿರನ್ನ ಎಳೆಯುವಾಗ ನೋಡಿ, ನಿಜವಾಗಿ ಪ್ರೀತಿಯನ್ನ ಮಾಡುವಂಥವ್ರು ಅವರು ಕೊನೆ ಉಸಿರನ್ನ ಅವಳು ಎಲ್ಲಿ ಎಳಿತಾಳೆ ಅಂತಂದ್ರೆ ತನ್ನ ರಾಬರ್ಟ್ ಬ್ರೌನಿಂಗನ ತೆಕ್ಕೆಗಳಲ್ಲಿ ಅವನ ಜೊತೆಗೆ ಅವಳು ಇರ್ತಾಳೆ. ಕೊನೆಯ ಉಸಿರನ್ನ ಅವನ ತೋಳಿನಲ್ಲಿ ಅವಳು ಕೊನೆಯ ಉಸಿರನ್ನ ಎಳಿತಾಳೆ ಅನ್ನುವಂಥದ್ದು. ಅವಳು ತೀರ್ಕೊಂಡ ಮೇಲೆ ಬ್ರೌನಿಂಗ್ ಬರೀತಾನೆ, ಶಿ ಡೈಡ್ ಸ್ಮೈಲಿಂಗ್ಲಿ, ಹ್ಯಾಪಿಲಿ ಆ್ಯಂಡ್ ವಿತ್ ಅ ಫೇಸ್ ಲೈಕ್ ಗರ್ಲ್ಸ್. ಎಷ್ಟು ನೋಡಿ, ಅಂದರೆ ಜೀವನ ಇರುವಾಗ ಮಾತ್ರ ಖುಷಿಯಾಗಿ ಇರೋದಿಲ್ಲ, ಅವಳು ಹೋಗುವಾಗೂ ಸಹಿತ ನಮಗೆ ಒಂದು ಪಾಠವನ್ನ ಕಲಿಸಿ ಹೋಗ್ತಾಳೆ. ಯಾಕಂದ್ರೆ ಒಂದಲ್ಲ ಒಂದು ದಿನ ನಾವು ಈ ಜಗತ್ತನ್ನ ಬಿಟ್ಟು ಹೋಗ್ಲೇಬೇಕು ಅನ್ನುವಂಥ ಸತ್ಯ ನಮಗೆ ಅರಿವಿರಬೇಕು. ಅದು ಅವಳಿಗಿತ್ತು. ಯಾಕಂದ್ರೆ ಹೋಗುವಾಗ ನಾವು ಬಹಳ ಬೇಜಾರದಿಂದ ಹೋಗುವಂಥವ್ರನ್ನ ನೋಡಿದ್ದೀವಿ. ಅಲ್ಲಪ್ಪ, ಇನ್ನು ಜಗತ್ತು ಬಿಟ್ಟು ಹೋಗ್ಬೇಕು ಅಂತೇಳಿ. ಅವಳ ಜೀವನದಿಂದನೂ ಬಹಳಷ್ಟು ಕಲಿಯೋದಿದೆ. ಅವಳ ಸಾವಿನಲ್ಲಿಯೂ ಸಹಿತ ನಮಗೆ ಪಾಠವನ್ನ ಕಲಿಸ್ತಾಳೆ. ಅವಳು ಅತ್ಯಂತ ಸಂತೋಷದಿಂದ ನಗುತ್ತಾ ಮತ್ತು ಹುಡುಗಿಯಂತ ಮುಖದೊಂದಿಗೆ ಅವಳು ಆದ್ರು ಅನ್ನುವಂಥದ್ದು ಬ್ರೌನಿಂಗ್ ನಮಗೆ ನಂತರದಲ್ಲಿ ತಿಳಿಸ್ತಾಳೆ. ಬ್ರೌನಿಂಗ್ ಅವರ ತೋಳುಗಳಲ್ಲಿ ಸಾಯುವವರೆಗೂ ಅವಳು ಇದ್ಲು ಅನ್ನೋದು ಒಂದು, ಅಂದ್ರೆ ಕೇವಲ ನಾವು ಹಲವಾರು ವಿಷಯಗಳಲ್ಲಿ ನಾವು ನೋಡ್ತೀವಿ, ಬರವಣಿಗೆನೇ ಬೇರೆ ಮತ್ತು ನಿಜ ಜೀವನದಲ್ಲಿ ಇರುವಂಥ ವ್ಯಕ್ತಿಗಳೇ ಬೇರೆ ಅನ್ನುವಂಥದ್ದು ನಾವು ನೋಡ್ತೀವಿ. ಆದರೆ ಅದಕ್ಕೆ ವಿರುದ್ಧವಾಗಿ ರಾಬರ್ಟ್ ಬ್ರೌನಿಂಗ್ ಹಾಗೂ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ವಿಶೇಷವಾಗಿ ಅವರ ಬರವಣಿಗೆಯಲ್ಲಿ ಯಾವ ರೀತಿ ಒಂದು ಲವಲವಿಕೆ ಇತ್ತೋ, ಯಾವ ರೀತಿ ಒಂದು ಪಾಸಿಟಿವ್ ಅಟಿಟ್ಯೂಡ್ ಇತ್ತೋ, ಅವರ ಜೀವನದಲ್ಲಿನೂ ಅದನ್ನೇ ಕಾಯ್ದುಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು. ಕೊನೆಗೆ ಅವಳು ಹೇಳುವಂತ ಕೊನೆಯ ಮಾತು, ಕೊನೆಯ ಶಬ್ದ ಏನು ಅಂತೇಳಿ ರಾಬರ್ಟ್ ಬ್ರೌನಿಂಗ್ಗೆ ಯಾರೋ ಕೇಳಿದಾಗ ಅವಳು ಏನ್ ಹೇಳಿದ್ಲು ಕೊನೆಯದಾಗಿ ನಿನ್ನ ಜೊತೆ ಇದ್ದಾಗ ಸಾಯುವಾಗ ಅಂತಂದ್ರೆ ಬ್ಯೂಟಿಫುಲ್ ಅನ್ನುವಂಥ ಶಬ್ದವನ್ನ ಅವಳು ಹೇಳಿದ್ಲು ಅಂತೇಳಿ. ಅಂದ್ರೆ ಸುಂದರ ಅನ್ನುವಂಥ ಒಂದು ಶಬ್ದವನ್ನ, ಅದು ಏನು ರಾಬರ್ಟ್ ಬ್ರೌನಿಂಗಿಗೆ ಅದನ್ನ ಉಪಯೋಗ ಮಾಡಿದ್ಲೋ ಅಥವಾ ತನ್ನ ಜೀವನದ ಬಗ್ಗೆ ಉಪಯೋಗ ಮಾಡಿದ್ಲೋ ಗೊತ್ತಿಲ್ಲ. ಅವಳು ಹೇಳುವಂತ ಕೊನೆಯ ಶಬ್ದ ಬ್ಯೂಟಿಫುಲ್, ಸುಂದರ ಅನ್ನುವಂಥದ್ದು. ಈ ಜೀವನ ಎಷ್ಟು ಸುಂದರವಾಗಿದೆ ಅನ್ನುವಂಥದ್ದನ್ನ ಬಹುಶಃ ಅವಳು ನಮಗೆ ಹೇಳಿದ್ಲು ಅಂತ ಅನಿಸುತ್ತೆ. ಇನ್ನು ಕೊನೆಯದಾಗಿ ನಾವು ಏನು ಹೇಳ್ಬೋದು ಅಂತಂದ್ರೆ, ಈ ಒಂದು ಎಲ್ಲ 44 ಸುನೀತಗಳನ್ನ ನಾವು ನೋಡಿದಾಗ ಇದರಲ್ಲಿ ಯಾವ ರೀತಿ ಅವರಿಬ್ಬರ ಮಧ್ಯೆ ಇರುವಂತ ಒಂದು ಸಂಬಂಧ ಬದಲಾಗುತ್ತೆ, ಅದೇ ರೀತಿ ಆ ಒಂದು ಸುನೀತಗಳಲ್ಲೂ ಸಹಿತ ಬೆಳವಣಿಗೆ ಅದೇ ರೀತಿ ಆಗುತ್ತೆ. ಯಾಕಂದ್ರೆ ಮೊದಲನೇ ಕೆಲವೊಂದು ಸಾನೆಟ್ಗಳಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಒಂಥರ ಹೆದರಿಕೆ, ಪ್ರೀತಿಯ ಬಗ್ಗೆ ಹೆದರಿಕೆ, ಅದರ ಬಗ್ಗೆ ಅನುಮಾನ, ಸಂಶಯ, ಅಪನಂಬಿಕೆ ಅನ್ನುವಂಥದ್ದು ನಾವು ನೋಡ್ತೀವಿ ಮುಂಚೆಯ ಕೆಲವೊಂದು ಸಾನೆಟ್ಗಳಲ್ಲಿ. ನಂತರದ ಸಾನೆಟ್ಗಳಲ್ಲಿ ಅವಳು ತನಗೆ ಇರುವಂತ ಏನು ಹೆದರಿಕೆ ಇದನ್ನೆಲ್ಲನೂ ಕಳೆದುಕೊಂಡು ಅವಳು ಅತ್ಯಂತ ಪ್ರಾಮಾಣಿಕವಾಗಿ ಪ್ರೀತಿಯನ್ನ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಅವಳು ಅದನ್ನ ಬರೀತಾಳೆ. ತಮ್ಮ ಕವನಗಳಲ್ಲಿ ಅದನ್ನ ತೋರಿಸ್ಕೊಡ್ತಾಳೆ. ಈ ಎಲ್ಲ 44 ಸುನೀತಗಳಲ್ಲಿ ನಾವು ನೋಡ್ಕೊಳ್ತೀವಿ. ಸೊ ಇದನ್ನ ಯಾಕೆ ಇದನ್ನ ಹೆಸರು ಈ ರೀತಿ ಇಟ್ರು ಅನ್ನೋದಕ್ಕೆ ಅವರು ಬೇರೆ ಹೆಸರುಗಳನ್ನು ಇಡ್ಬೋದಿತ್ತು. ಆದರೆ ಯಾಕೆ ಸಾನೆಟ್ಸ್ ಫ್ರಮ್ ದ ಪೋರ್ಚುಗೀಸ್ ಅಂತ ಇಟ್ರು ಅಂತಂದ್ರೆ,
ಇದರ ಹೆಸರು ನೋಡಿದರೆ ಜನರಿಗೆ ಕನ್ಫ್ಯೂಷನ್ ಆಗಬೇಕು. ಅಂದರೆ ಅವ್ರು ಏನು ಅನ್ಕೊಳ್ಬೇಕು ಅಂತಂದರೆ ಇದನ್ನು ಎಲಿಜಬೆತ್ ಬರೆದಿದ್ದು ಅಲ್ಲ ಅಂತೇಳಿ. ನೋಡಿ, ಯಾಕಂದರೆ ಯಾವ ಜಗತ್ತಿನಲ್ಲಿ ಇರ್ತಿದ್ರು ಆಗಿನ ಸಮಯದಲ್ಲಿ, ಸುಮಾರು ಇವತ್ತಿಗೆ 200 ವರ್ಷಗಳ ಹಿಂದಿನ ಇಂಗ್ಲೆಂಡ್ನಲ್ಲಿ ಅವರು ಜೀವನವನ್ನು ಮಾಡ್ತಾ ಇದ್ರು. ಆ ಸಮಯದಲ್ಲಿ ಯುರೋಪ್ನಲ್ಲಿ ಆಗಲಿ ಅಥವಾ ಜಗತ್ತಿನ ಯಾವುದೇ ಭಾಗದಲ್ಲೇ ಆಗಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಅವರಿಗೆ ಓದಲಿಕ್ಕೆ ಅವಕಾಶಗಳು ಕಡಿಮೆ ಇದ್ದು, ಅದರ ಜೊತೆಗೆ ಅವರು ಇವನ್ ವೋಟಿಂಗ್ ರೈಟ್ಸು ಇರಲಿಲ್ಲ. ಅವರಿಗೆ ಮತದಾನದ ಹಕ್ಕನ್ನು ನಾವು ನೀಡಿರಲಿಲ್ಲ. ಬೇರೆ ಏಷ್ಯಾ ದೇಶಗಳನ್ನ ಬಿಡ್ರಿ, ಯುರೋಪ್ದಲ್ಲಿ, ಅಮೆರಿಕದಲ್ಲಿ ಎಲ್ಲೂ ಇರಲಾರ್ದಂಥ ಸಮಯದಲ್ಲಿ ಅವಳು ಪದ್ಯವನ್ನು ಬರಿತಾ ಇದ್ರು. ಸೊ ಅಂಥ ಸಮಯದಲ್ಲಿ ಅದನ್ನು ಓದಿ ಪ್ರೈವೇಟ್ ಆಗಿರುವಂಥ ವಿಷಯಗಳನ್ನು ಒಬ್ಬ ಹೆಣ್ಮಗಳು ಬರೆದಿದ್ದಾಳೆ ಅನ್ನೋದು ಗೊತ್ತಾಗಬಾರ್ದು ಅನ್ನೋದಕ್ಕೆ ಬಹುಶಃ ಅವರು ಆ ಹೆಸರನ್ನ ಕೊಟ್ಟಿರ್ಬೋದು ಅಂತೇಳಿ. ಇವಳು ವಿಕ್ಟೋರಿಯನ್ ಏನು ಯುಗ ಇದೆ, ಆ ಯುಗದಲ್ಲಿ ಬರೆದಂಥ ಅತ್ಯಂತ ಉತ್ತಮವಾದಂಥ ಪ್ರೀತಿ ಕುರಿತಾಗಿ ಬರೆದಂಥ ಸಾನೆಟ್ಗಳು ಇವು ಅಂತೇಳಿ ನಾವು ಹೇಳ್ಬೋದು ಸ್ನೇಹಿತರೆ. ಇವುಗಳನ್ನು ಓದಿದರೆ ಸಾಕು, ಒಂದು ರೀತಿಯಲ್ಲಿ ನಮ್ಮಲ್ಲಿ ಒಂದು ಚೈತನ್ಯವನ್ನ ತುಂಬುವಂಥ ಪ್ರಯತ್ನವನ್ನ ಅವಳು ಮಾಡಿದಾಳೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿ ಒಂದು ಪ್ರಯತ್ನವನ್ನ ಎಲಿಜಬೆತ್ ಅವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಕೊನೆಯದಾಗಿ ಇನ್ನೊಂದು ಹೇಳಿಕೆ ನಾವು ಬಹಳಷ್ಟು ಸಲ ನೋಡ್ತೀವಿ, ದ ರೈಟ್ ಪರ್ಸನ್ ವಿಲ್ ಮೇಕ್ ಯು ಫಾಲ್ ಇನ್ ಲವ್ ವಿತ್ ಯುವರ್ ಸೆಲ್ಫ್ ಟು ಅನ್ನುವಂಥದ್ದು. ನಿಜವಾಗಿ ಪ್ರೀತಿಯಲ್ಲಿ ಇರುವಂಥ ವ್ಯಕ್ತಿ ಕೇವಲ ಅವರು ಇನ್ನೊಬ್ಬ ವ್ಯಕ್ತಿಯನ್ನ ಪ್ರೀತಿಸ್ಲಿಕ್ಕೆ ಮಾತ್ರ ಅವರು ಹುರುಪನ್ನು ತುಂಬೋದಿಲ್ಲ, ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿಕ್ಕೆ, ಈ ನಿಮ್ಮ ಜೀವನವನ್ನ ಪ್ರೀತಿಸ್ಲಿಕ್ಕೆ, ಅತ್ಯಂತ ಆತ್ಮೀಯತೆಯಿಂದ ಅದನ್ನು ಸ್ವೀಕರಿಸಲಿಕ್ಕೆ ಅವರು ನಮಗೆ ಏನು ಒಂದು ಹುರಿದುಂಬಿಸ್ತಾರೆ ಅನ್ನುವಂಥ ಮಾತನ್ನ ಹೇಳ್ಬೋದು. ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಅವರ ಜೀವನ ಮತ್ತು ಅವರ ಬರವಣಿಗೆ ನಮಗೆ ಬಹಳಷ್ಟು ಅತ್ಯಂತ ಒಂದು ಹುರುಪನ್ನು ತುಂಬುವಂಥ ಜೀವನ ಅವ್ರದ್ದು ಇತ್ತು. ನಾವು ಯಾವ ರೀತಿ ಜೀವನವನ್ನ ಮಾಡಬೇಕು, ಖುಷಿಯಾಗಿ ಯಾವ ರೀತಿ ಇರಬೇಕು ಅನ್ನೋದನ್ನ ಬಹುಶಃ ಅವರಿಂದ ನಾವು ಕಲಿಯೋದಿದೆ. ಬಹುಕಾಲ ಈ ಮಾರಣಾಂತಿಕ ಒಂದು ಉಸಿರಾಟದ ಕಾಯಿಲೆಯೊಂದಿಗೆ ಅವರು ಬದುಕಿದ್ರೂ ಸಹಿತ, ಅವರು ಜೀವನದ ಬಹುಪಾಲು ವರ್ಷಗಳನ್ನ ಕಾಯಿಲೆಯಲ್ಲೇನೆ ಕಳೆದ್ರು. ಆದರೂ ಸಹಿತ ಅವರು ನಮಗೆ 40 ವರ್ಷಗಳ ಕಾಲ ಈ ಒಂದು ತೊಂದರೆಯಿಂದ ಜೀವಿಸ್ತಾ ಇದ್ರೂ ಸಹಿತ ಅವರು ಜೀವನವನ್ನ ಸಂಪೂರ್ಣವಾಗಿ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಶಿ ಎಂಜಾಯ್ಡ್ ದಿ ಲೈಫ್ ಶಿ ಗಾಟ್ ಫ್ರಮ್ ಗಾಡ್ ಅನ್ನುವಂಥದ್ದು. ಮತ್ತೆ ಅವರು ಬರೆದಂಥ 44 ಕವಿತೆಗಳನ್ನು ಎಷ್ಟು ಸಲ ಓದಿದ್ರೂ ಬಹುಶಃ ಅದು ಕಡಿಮೆನೆ, ಅದರ ರುಚಿ ಅದು ಕಡಿಮೆ ಆಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ನನಗೆ ಇಲ್ಲಿ ಕಟ್ಟೆಯಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಕೇಳುಗರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸರ್, ಧನ್ಯವಾದಗಳು ಸರ್. ಮತ್ತೆ ಚರ್ಚೆನಲ್ಲಿ ನಿಮ್ಮೊಟ್ಟಿಗೆ ನಮ್ಮ ಮಾತುಗಳು ಮುಂದುವರಿಯುತ್ತೆ. ಈಗ ಧಾರವಾಡ ಕಟ್ಟೆಯ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರ ಮಾತುಗಳಿಗಿನ್ನ ಮುಂಚೆ 2 ವಿಶೇಷ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಈ ನಾಡು ಕಂಡಂತಹ ಕನ್ನಡದ ಕವಿ HS ವೆಂಕಟೇಶ್ ಮೂರ್ತಿಯವರನ್ನ ನಾವು ಕಳೆದುಕೊಂಡಿದ್ದೇವೆ. ಅವರಿಗೆ ನುಡಿ ನಮನ ಸಲ್ಲಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಮತ್ತೆ ಅದು ಸಲ್ಲಬೇಕಾದದ್ದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನುಡಿ ನಮನವನ್ನ ಹಂಚ್ಕೊಳ್ಳಿಕ್ಕೆ ಈ ನಾಡಿನ ಅನೇಕ ಮಹನೀಯರು ನಮ್ಮೊಟ್ಟಿಗೆ ಇರ್ತಾರೆ. ತಾವು ಕೂಡ ಜೊತೆಯಾಗಬೇಕು. ನಾಳೆ ಸಂಜೆ 6 ಗಂಟೆಗೆ, ರವಿವಾರ ಅಂದ್ರೆ ನಾಳೆ 1ನೇ ತಾರೀಕು 6 ಗಂಟೆಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಹಾಗೇನೆ ಇಡೀ ಒಂದು ಏನು ಕೊಲೊನೈಸ್ಡ್ ದೇಶಗಳಿಗೇನೆ, ಸಾಹಿತಿಗಳಿಗೇನೆ ಮಾದರಿ ಆದಂತ ಒಬ್ಬ ಬರಹಗಾರರನ್ನ ನಾವು ಕಳೆದುಕೊಂಡಿದ್ದೇವೆ. ಗೂಗಿ ವಾ ಥಿಯಾಂಗ್ 28ನೇ ತಾರೀಕು ಮೇ ಅವತ್ತು ಬಹುಶಃ ಭಾರತದ ಎಲ್ಲಾ ಲೇಖಕರಿಗೂ ಕೂಡ ಮಾದರಿಯಾದಂತ ಒಬ್ಬ ಲೇಖಕರು. ಅವರ ಕುರಿತಾದಂತಹ ನುಡಿ ನಮನ ಕಾರ್ಯಕ್ರಮವನ್ನ 4ನೇ ತಾರೀಕು ಬುಧವಾರ ಹಮ್ಮಿಕೊಳ್ಳಲಾಗಿದೆ. 2 ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಡೋನು ಸರ್ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಸರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ವಿಜಯಲಕ್ಷ್ಮಿ ನನ್ನ ತಲೆ ಕೇಳಿಸ್ತದಲ್ಲ ಸರ್? ಕೇಳಿಸುತ್ತೆ ಸರ್, ಪ್ಲೀಸ್. ಹಾ, ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಧಾರವಾಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಸ್ನೇಹಿತರಾದ ಪ್ರೊಫೆಸರ್ ಬಸವರಾಜ್ ತಲ್ಲೂರ್ ಅವರು ಎಲಿಜಾಬೆತ್ ಬ್ಯಾರೆಟ್ ಬ್ರೌನಿಂಗ್ಗಳ ಸಾನೆಟ್ ಫ್ರಮ್ ಪೋರ್ಚುಗೀಸ್ ಎಂಬ ಕೃತಿಯ ಕುರಿತು ಮಾತನಾಡಿದರು. ಸುಮಾರು 50-55 ನಿಮಿಷಗಳ ಕಾಲ ಬಸವರಾಜ್ ಅವರು ಎಲಿಜಾಬೆತ್ ಬ್ಯಾರೆಟ್ ಬ್ರೌನಿಂಗ್ನ ಸಾನೆಟ್ ಫ್ರಮ್ ಪೋರ್ಚುಗೀಸ್ ಎಂಬ 44 ಸಾನೆಟ್ಗಳ ಸಂಕಲನದ ಕುರಿತು ಮಾತನಾಡಿದರು. ಜೊತೆಗೆ ಬ್ಯಾರೆಟ್ ಬ್ರೌನಿಂಗ್ಗಳ ಕಾವ್ಯ ಪ್ರತಿಭೆ ಬಗ್ಗೆ ಮತ್ತು ತನ್ನ ಪತಿಯೊಂದಿಗೆ ಅವಳು ಹೊಂದಿದ್ದ ಸಂಬಂಧದ ಬಗ್ಗೆ ಮತ್ತು ಸಾಹಿತ್ಯದ ಅನೇಕ ಸಂಗತಿಗಳ ಬಗ್ಗೆ ಅವರು ತಮ್ಮ ಅನುಭವಗಳನ್ನ, ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ಅವರ ಉಪನ್ಯಾಸದ ಕೊನೆಗೆ ಒಂದು ಮಾತನ್ನು ಹೇಳಿದ್ರು. ಬ್ಯಾರೆಟ್ ಬ್ರೌನಿಂಗ್ ಸಾಯುವಾಗ ಹೇಳಿದ ಮಾತು, ಇಟ್ಸ್ ಬ್ಯೂಟಿಫುಲ್ ಅಂತ. ಸೊ ಐ ಸೇ ದಟ್ ದಿಸ್ ಟಾಕ್ ಈಸ್ ಬ್ಯೂಟಿಫುಲ್. It's as beautiful as the sonnets of from Portuguese by Barrett Browning. ಒಂದು ಒಳ್ಳೆಯ ಉಪನ್ಯಾಸ, ಸುಂದರ ಉಪನ್ಯಾಸ. ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಮಾತನಾಡಿದ್ರಿ. ಮತ್ತು ಬ್ಯಾರೆಟ್ ಬ್ರೌನಿಂಗ್ ಆಕೆ ಒಬ್ಬಕ್ಕೆ ಪ್ರೀತಿಯ ಕವಿ, ಪ್ರೇಮಿಗಳು ಅವರಿಬ್ರು, ರಾಬರ್ಟ್ ಬ್ರೌನಿಂಗ್ ಮತ್ತು ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್. ಅವರ ಕಾವ್ಯ ಪ್ರಯಾಣದ ಬಗ್ಗೆ, ಅವರ ಪ್ರೀತಿಯ ಪ್ರಯಾಣದ ಬಗ್ಗೆ, ಅವರ ಸಮ್ಮಿಲನದ ಬಗ್ಗೆ, ಅವರ ತಹತೈಕೆಯ ಬಗ್ಗೆ ಮತ್ತು ಅವರ ಕಾವ್ಯದ ಅನೇಕ ಸೂಕ್ಷ್ಮ ನೆಲೆಗಳ ಬಗ್ಗೆ ಬಹಳ ಬಹಳ ಮನವರಿಕೆ ಆಗುವ ರೀತಿಯಲ್ಲಿ ನೀವು ಮಾತನಾಡಿದ್ರಿ. ಅದಕ್ಕಾಗಿ ಪ್ರಾರಂಭದಲ್ಲಿ ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಪ್ರಾಯಶಃ 19ನೇ ಶತಮಾನದ ಸರ್ವಶ್ರೇಷ್ಠ ಮಹಿಳಾ ಲೇಖಕಿ ಅಂತ ನಾವು ಕರೆಯಬಹುದು. ಅವಳಿಗಿಂತಲೂ ಹೆಚ್ಚು ಪ್ರಮುಖ ಕವಿಯತ್ರಿ ಆ ಕಾಲದಲ್ಲಿ ಹುಟ್ಟಿರಲಿಲ್ಲ. ಹೀಗಾಗಿ 19ನೇ ಶತಮಾನದ ಸರ್ವಶ್ರೇಷ್ಠ ಮಹಿಳಾ ಲೇಖಕಿ ಆಗಿದ್ದಳು, ಕವಿಯತ್ರಿ ಆಗಿದ್ದಳು ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಡ್ಬೇಕು. 55 ವರ್ಷ ಬದುಕಿದ್ಳು. ಅವಳು ಬದುಕಿದ್ದು ಕೇವಲ 55 ವರ್ಷ. ಮಾರ್ಚ್ 1806 ಅವಳ ಜನನ, 29 ಜೂನ್ 1861 ಅವಳ ಮರಣ. ಬಹಳ ಪ್ರೀತಿಯ ಕವಿಯತ್ರಿ. ಅವಳ ಕಾವ್ಯವನ್ನ ಯಾರಾದ್ರೂ ಓದ್ಬೋದು. ಎಲ್ಲರ ಮೇಲೂ ಅವಳ ಕಾವ್ಯ ಪ್ರಭಾವ ಬೀರ್ತದೆ. ಅದರ ಇಟ್ಸ್ ಸಿಂಪ್ಲಿಸಿಟಿ ಆಫ್ ಹರ್ ಪೋಯಟ್ರಿ ಇಸ್ ವೆರಿ ಅಮೇಜಿಂಗ್. ಅಲ್ಲದೆ ಅವಳ ಅವಳ ಕಾವ್ಯದಲ್ಲಿ ಬರ್ತಕ್ಕಂಥ ಈ ಪ್ರತಿಮೆಗಳು, ರೂಪಕಗಳು, ಸಿಂಬ್ಲೀಸ್ಗಳು ಕೂಡ ನಮ್ಮನ್ನ ಬಹಳ ಆಕರ್ಷಣೆ ಮಾಡ್ತವೆ. ಇಂಥ ಅನೇಕ ಸಂಗತಿಗಳ ಬಗ್ಗೆ ಆಗಲೇ ಬಸವರಾಜ್ ಅವರು ಮಾತನಾಡಿದ್ದಾರೆ. ಆಮೇಲೆ ಆಕೆ ತನ್ನ ವಿಚಾರಗಳನ್ನ, ಅಭಿಪ್ರಾಯಗಳನ್ನ ನೇರವಾಗಿ ಹೇಳುವ ಒಂದು ಸಾಮರ್ಥ್ಯ ಅವಳಲ್ಲಿತ್ತು. ಬಹಳ ಜನ ಲೇಖಕಿಯರಲ್ಲಿ ತಮ್ಮ ವಿಚಾರಗಳನ್ನ, ಅಭಿಪ್ರಾಯಗಳನ್ನ ನೇರವಾಗಿ ಹೇಳುವ ಸಾಮರ್ಥ್ಯ, ಶಕ್ತಿ ಇರೋದಿಲ್ಲ. ಕಾವ್ಯದ ಮೂಲಕ, ನಾಟಕಗಳ ಮೂಲಕ, ಕಾದಂಬರಿಗಳ ಮೂಲಕ ನಾವು ಹೇಳಬಹುದೇ ಹೊರತು ನೇರವಾಗಿ ಇದ್ದಕ್ಕಿದ್ದಂತೆ ಹೇಳುವ ಎದೆಗಾರಿಕೆ ಬಹಳ ಜನ ಲೇಖಕರಿಗೆ ಇರುವುದಿಲ್ಲ. ಅವರಿಗೆ ಆ ಸಾಮರ್ಥ್ಯ ಇತ್ತು. ಆಕೆ ಅದನ್ನ ಅನೇಕ ಸಂದರ್ಭದಲ್ಲಿ ನೇರವಾಗಿ ತನ್ನ ಅಭಿಪ್ರಾಯಗಳನ್ನ ಅವಳು ವ್ಯಕ್ತಪಡಿಸಿದ್ದನ್ನ ನಾವು ಕಾಣಬಹುದು. ಆಮೇಲೆ ಮದುವೆ ಆದ್ಮೇಲೆ ಅವಳ ಮದುವೆ ಬಹಳ ವಿಚಿತ್ರವಾದಂತ ಒಂದು ಸನ್ನಿವೇಶ. ಅದರ ಬಗೆಗೆ ತಲ್ಲೂರ್ ಅವರು ಹೇಳಿದ್ದಾರೆ, ನಾನೇನ್ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೋಡದೆ ಪ್ರೀತಿ ಮಾಡೋದು ಅದು ಯುರೋಪದಲ್ಲಿ, ಇಂಗ್ಲೆಂಡ್ ನಲ್ಲಿ ಬಹಳ ಅಪರೂಪ. ಈಗ ಪ್ರಶ್ನೆ ಬರೋದಿಲ್ಲ, ಯಾರನ್ನು ನೋಡೋದಿಲ್ಲ.
ಯಾರು ಬೇಕಾದ್ರೂ ನೋಡ್ಬೋದು ಒಂದೇ ಕ್ಷಣದಲ್ಲಿ. ಮದುವೆ ಆದ ಮೇಲೆ ಆಕಿ ತನ್ನ ಪತಿಯನ್ನ ಮೀರಿಸುವಂತ ಕಾವ್ಯ ರಚಿಸಿದಳು. ಆಗ್ಲೂ ಕೂಡ ಅವರಿಬ್ಬರ ಮಧ್ಯೆ ಯಾವುದೇ ಒಂದು ಅಸಮಾಧಾನ ಇರಲಿಲ್ಲ. ಪ್ರಾರಂಭದಲ್ಲಿ ಒಟ್ಟು ಒಬ್ಬ ಕವಿಯಾಗಿ ಅಂದ್ರೆ ಅವರಿಬ್ಬರ ಕಾವ್ಯವನ್ನ ನಾವು ಅಸೆಸ್ ಮಾಡಿದ್ರೆ ರಾಬರ್ಟ್ ಬ್ರೌನಿಂಗ್ ಅತ್ಯುತ್ತಮ ಕವಿ, ಅವಳಿಗಿಂತಲೂ ಉತ್ತಮ ಕವಿ. ಆದ್ರೆ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಅವನಿಗಿಂತ ಕಡಿಮೆ ಮಟ್ಟದ ಕವಿಯತ್ರಿ ಏನಲ್ಲ. ಸಮಾನವಾಗಿ ಬದುಕಿದವರು, ಸಮಾನವಾದ ಗುಣಮಟ್ಟ ಹೊಂದಿದ ಕಾವ್ಯವನ್ನ ರಚಿಸಿದಂತವರು, ಬಹಳ ಪ್ರೀತಿಯಿಂದ ಬದುಕಿದರು. ಅದು ಬಹಳ ಮುಖ್ಯ. ಎಷ್ಟು ಪ್ರೀತಿಯಿಂದ ಬದುಕಿದ್ರು ಅಂತಂದ್ರೆ ಆಕೆ ಕೊನೆಗೆ ಸಾಯುವಾಗ ತನ್ನ ಗಂಡನ ಆ ಕೈಯಲ್ಲಿ ಸಾಯ್ತಾಳೆ. ಆಕೆ ಅವನ ಭುಜದ ಮೇಲೆ ತಲೆಯಿಟ್ಟು ಬಹಳ ಸಂತೋಷದಿಂದ ಸತ್ತು ಹೋಗ್ತಾಳೆ. ಬಹಳ ಅಪರೂಪ. ಹೀಗೆ ಪತಿಯ ತೊಡೆ ಮೇಲೆ ಪತ್ನಿ ಸಾಯೋದು ಅಥವಾ ಪತ್ನಿಯ ತೊಡೆ ಮೇಲೆ ಪತಿ ಸಾಯೋದು, ನಗುತ್ತಾ ಸಾಯೋದು ಬಹಳ ಅಪರೂಪ. ಅಂತ ಒಂದು ಅದ್ಭುತವಾದ ಸಾವು ಅದಾಗಿತ್ತು. ಅವಳ ಸಾವು, ಅವಳ ಕಾವ್ಯ, ಇದೆಲ್ಲ ಓದುಗರ ಮೇಲೆ, ಲೇಖಕರ ಮೇಲೆ ಈಗಲೂ ಕೂಡ ಪ್ರಭಾವ ಬೀರ್ತಾ ಇದೆ. ಆಮೇಲೆ ಇನ್ನೊಂದೇನಾಗಿತ್ತು ಅಂತಂದ್ರೆ, ಆಕೆ ಇಟಲಿಗೆ ಹೋದ್ಮೇಲೆ, ಗಂಡನ ಜೊತೆ ಇಟಲಿಗೆ ಓಡಿ ಹೋದ್ಮೇಲೆ, ಫ್ಲೋರೆನ್ಸ್ ದಲ್ಲಿ ಮನೆ ಮಾಡಿದ ಮೇಲೆ ಅವರ ಮನೆಗೆ ಅನೇಕ ಜನ ಅತಿಥಿಗಳು ಬರ್ತಾ ಇದ್ರಲ್ಲ, ಆ ಅತಿಥಿಗಳನ್ನ ಹೆಚ್ಚು ಆಕರ್ಷಣೆ ಮಾಡುವ ಶಕ್ತಿ ಕೂಡ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗಿಗೆ ಇತ್ತು. ಆದ್ರೆ ಬ್ರೌನಿಂಗ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ. ಯಾಕಂದ್ರೆ ಇಟ್ ವಾಸ್ ನಾಟ್ ಎನ್ ಆರ್ಡಿನರಿ ಹಸ್ಬೆಂಡ್. ಅದು ಹೇಗೆ ಅಂತಂದ್ರೆ, ಚನ್ನಮಲ್ಲಿಕಾರ್ಜುನ ಮತ್ತು ಅಕ್ಕಮಹಾದೇವಿ ಇದ್ದ ಹಾಗೆ. ಅಕ್ಕಮಹಾದೇವಿ ಅಂತ ಪತ್ನಿಯನ್ನ ಚನ್ನಮಲ್ಲಿಕಾರ್ಜುನ ಹೊಂದಿದ್ದ. ಅದ್ರ ಬಗ್ಗೆ ಹೆಚ್ಚು ವಿವರಣೆ ಮಾಡೋದು ಬೇಡ. ಆಕೆ ಸ್ಪಷ್ಟವಾಗಿ ಹೇಳ್ತಾಳೆ, ಯಾರು ನನ್ನ ಗಂಡ ಅಂದ್ರ ಸಾಕ್ಷಾತ್ ಮಲ್ಲಿಕಾರ್ಜುನನೇ ನನ್ನ ಗಂಡ, ಅವ ಎಂತ ರೂಪವಂತ, ಆಕೆಲ್ಲ ಆಗ್ತಾನ ಅನೇಕ ಜನಗಳಲ್ಲಿ ಹೇಳ್ತಾಳೆ. ಹಾಗೆ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗಿನ ಅವಳ ಪಾಲಿಗೆ ರಾಬರ್ಟ್ ಬ್ರೌನಿಂಗ್ ಚನ್ನಮಲ್ಲಿಕಾರ್ಜುನ ಇದ್ದ ಹಾಗೆ, ಮತ್ತು ರಾಬರ್ಟ್ ಬ್ರೌನಿಂಗಿನ ಪಾಲಿಗೆ ಎಲಿಜಬೆತ್ ಅಕ್ಕಮಹಾದೇವಿ ಇದ್ದ ಹಾಗೆ. ಮತ್ತು ಅವರ ಪ್ರೀತಿ ಆ ಲೆವೆಲ್ದಲ್ಲಿ ಇತ್ತು. ಅದೆಲ್ಲ ಈ ಮಂಡೇನ್ ವರ್ಲ್ಡ್, ನೀವು ಪ್ರೀತಿಸಿದ ಹಾಗೆ ಪ್ರೀತಿಸಲಿಲ್ಲ. ಅವರು 43ನೇ ಸಾನೆಟ್ ಅನ್ನ ಓದಿದಾರಲ್ಲ, ಹೌ ಡು ಐ ಲವ್ ಯು, ವಂಡರ್ಫುಲ್ ಸಾನೆಟ್, ಹೌ ಡು ಐ ಲವ್ ಯು. ಅದ್ರ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ಬೇಕು ಅನಿಸ್ತದೆ, ಆಮೇಲೆ ಹೇಳ್ತೇನೆ. ಸೊ ಇಂಥ ಒಂದು ಅದ್ಭುತವಾದಂತ ಜೋಡಿ 20ನೇ ಶತಮಾನದಲ್ಲಿ ಎಮಿಲಿ ಡಿಕನ್ಸನ್ ಅಂತ ಇದ್ದು, ಅಮೆರಿಕದಲ್ಲಿ ಒಬ್ಬ ಕವಿಯತ್ರಿ ಇದ್ಲು, ಅದ್ಭುತವಾದ ಕವಿಯತ್ರಿ. ಸತ್ ಹೋದ್ಲಕ್ಕೆ, ಆತ್ಮಹತ್ಯೆ ಮಾಡ್ಕೊಂಡು ಸತ್ ಹೋದ್ಲು. 2-3 ಸಲ ಪ್ರಯತ್ನ ಮಾಡಿದ್ಲು, ಉಳಿದ್ಲು, ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ ಹೋದ್ಲು. ಅವಳ ಬೆಡ್ರೂಮ್ನಲ್ಲಿ ಒಂದು ದೊಡ್ಡ ಫೋಟೋ ಹಾಕಿದ್ಲು. ಆ ಫೋಟೋ ಇವಳದಾಗಿತ್ತು, ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗಿನ ಫೋಟೋ ಆಗಿತ್ತು. ಆಮೇಲೆ ಆಕೆ ಎಮಿಲಿ ಬ್ಯಾರೆಟ್ ದೊಡ್ಡ ಅಭಿಮಾನಿ ಆಗಿದ್ದಳು ಮತ್ತು ಒಬ್ಬ ಕವಿಯಾಗಿ ಜೀವನದಲ್ಲಿ ಸಂಪೂರ್ಣ ತೃಪ್ತಿ ಹೊಂದಿದ ಮಹಿಳೆಯಾಗಿ ಎಮಿಲಿಯ ಮೇಲೆ ಗಾಢ ಪ್ರಭಾವ ಬೀರಿದಳು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಅವಳು ಸುಖಿಯಾಗಿ ಬದುಕಿದಳು, ಸುಖದಿಂದ ಬದುಕಿದಳು, ಸುಖ, ಸಂತೋಷ, ನೆಮ್ಮದಿಯಿಂದ ಸತ್ತಳು. ಅವಳು ಬದುಕಿರುವಾಗ ಅವಳಿಗೆ ಯಾವುದೇ ಚಿಂತೆಗಳಿರಲಿಲ್ಲ. ತಂದೆಯನ್ನ ಬಿಟ್ಟು ಬಂದು, ದೊಡ್ಡ ಶ್ರೀಮಂತ ಅವರ ತಂದೆ, 20 ಬೆಡ್ರೂಮ್ ಮನೆಗಳಿತ್ತು, ಅವನು ಮ್ಯಾನ್ಷನ್, ಅರಮನೆ ಇತ್ತು. ಆದ್ರೆ ಅವನು ಆಕೆ ಬ್ರೌನಿಂಗ್ ಮದುವೆ ಆಗ್ಬೇಡ ಅಂತಂದವನು. ಅವನಿಗೆ ರೆಗ್ಯುಲರ್ ಇನ್ಕಮ್ ಇಲ್ಲ, ಅವನು ದೊಡ್ಡ ಕವಿ ಅಲ್ಲ, ಅವನ ಜೊತೆ ಯಾಕೆ ಮದುವೆ ಆಗ್ತಿ ಅಂತ ಹೇಳಿ ಅವ್ನು ಅಬ್ಜೆಕ್ಟ್ ಮಾಡಿದ. ನೋಡ್ರಿ, ನಾವೆಲ್ಲ ಹೇಳ್ತೀವಿ, ಏನು ಭಾರತದಲ್ಲಿ ಇಲ್ಲಿ ಆ ಹತ್ಯೆ ಇದೆ, ಈ ಹತ್ಯೆ ಇದೆ ಅಂತಾರೆ. ಇಂಗ್ಲೆಂಡಲ್ಲೂ ಇದೆ, ಅಮೆರಿಕದಲ್ಲೂ ಇದೆ. ಅವ ಮಗಳನ್ನ ಮನೆಗೆ, ತನ್ನ ಮನೆಯಲ್ಲಿ ತನ್ನ ಮಗಳನ್ನ ಬಿಟ್ಟುಕೊಳ್ಳೇ ಇಲ್ಲ. ಅವನು ಸಾಯಿ ಹೊರಗೆ ಹಾಕಿದ, ಆಕೆ ಏನೂ ಆಸ್ತಿ ಕೊಡ್ಲಿಲ್ಲ. ಸೊ ಹೀಗಾಗಿ ಇವೆಲ್ಲ ಯೂನಿವರ್ಸಲ್ ಆದಂತ ಸಮಸ್ಯೆಗಳು, ಇವೆಲ್ಲ ಬರೀ ಭಾರತಕ್ಕೆ ಸೀಮಿತವಾದಂತ ಸಮಸ್ಯೆಗಳಲ್ಲ. ಆಮೇಲೆ 1850ರಲ್ಲಿ ವರ್ಡ್ಸ್ವರ್ತ್ ನಿಧನ ಹೊಂದಿದ. ಆಮೇಲೆ ಆಕೆ ಪೋಯಿಟ್ ಲಾರೆಟ್ ಆಗ್ಬೇಕಾಗಿತ್ತು, ಬಸವರಾಜರ ಬಗ್ಗೆ ಎಲ್ಲ ಹೇಳಿದ್ರು. ಇನ್ನೊಂದು ವಿಷಯ ಏನಂತಂದ್ರೆ, ಸಾಮಾಜಿಕ ನ್ಯಾಯಕ್ಕಾಗಿ ಅವಳು ಹೋರಾಟ ಮಾಡ್ತಾಳೆ. ನಾವೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು ಅದನ್ನ ತಿಳ್ಕೊಬೇಕು. ಆಮೇಲೆ ಸ್ಲೇವ್ ಟ್ರೇಡ್ ಅನ್ನೋದೇನು ಇತ್ತಲ್ಲ ಅಮೆರಿಕದಲ್ಲಿ, ಸ್ಲೇವ್ ಟ್ರೇಡ್ ಅಂದ್ರ ಮನುಷ್ಯರನ್ನ ಪ್ರಾಣಿಗಳಂತೆ ಮಾರೋದು, ಮನುಷ್ಯರನ್ನ, ಗುಲಾಮರನ್ನ ಪ್ರಾಣಿಗಳಂತೆ ಮಾರಾಟ ಮಾಡೋದು. ಅದು ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ. ಜೀತದಾಳು ಅಂತಿತ್ತು. ಜೀತದಾಳು ಇದ್ರು ಕೂಡ 1 ವರ್ಷಕ್ಕೆ ಅವ ಜೀತದಾಳ ಆಗಿರ್ತಿದ್ದ. ಬಟ್ ಅವನನ್ನ ಮಗನಂತೆ ಕಾಣ್ತಿದ್ರು, ಅವ್ರಿಗೆ ಬಟ್ಟೆ ಕೊಡ್ತಿದ್ರು. ನಮ್ಮ ಮನೆಯಲ್ಲೂ ಕೂಡ, ನಾನು ಚಿಕ್ಕವನಿದ್ದಾಗ ನಮ್ಮ ಮನೆಯಲ್ಲಿ ಒಬ್ಬ ಜೀತದಾಳಿದ್ದ.
ಅವನಿಗೆ ಒಂದು ವರ್ಷದಲ್ಲಿ ಈಗ ದೀಪಾವಳಿ ಬಂದ್ರೆ ಅವನಿಗೆ ಬಟ್ಟೆ ಕೊಡ್ತಾ ಇದ್ರು, ಚಪ್ಪಲಿ ತಂದು ಕೊಡ್ತಾ ಇದ್ರು, ನಮ್ ಜೊತೆ ಊಟ ಮಾಡ್ತಿದ್ದ, ನಮ್ ಜೊತೆ ಮಲಗ್ತಿದ್ದ. ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ, ಅವ್ನು ಅಲ್ಲೇ ಮನೆ ಇರ್ತಿತ್ತು, ಮನೆಗೆ ಹೋಗ್ತಿರ್ಲಿಲ್ಲ. ಅವಾಗ ತನ್ನ ಮನೆಗೆ ಹೋಗಿ ಬರ್ತಾ ಇದ್ದ. ಅಂತ ಪದ್ಧತಿ ಇತ್ತು, ನಮ್ಮ ಮನೆಯಲ್ಲೂ ಆ ಪದ್ಧತಿ ಇತ್ತು. ಬಟ್ ಅವರನ್ನ ನೋಡಿಕೊಳ್ಳುವ ರೀತಿ ಬೇರೆ ಆಗಿರ್ತಿತ್ತು. ಮನೆಯ ಮಗನೇ ಆಗಿರ್ತಿದ್ದ. ಆಳು ಮಗ ಅಂತಿದ್ರು ಅವರು, ಆಳು ಮಗ. ಈ ಭಾರತದ ಒಂದು ಸಂಸ್ಕೃತಿ ವಿಭಿನ್ನವಾಗಿದೆ. ಅಷ್ಟು ಕ್ರೂರವಾಗಿ ಜನರು ಹೇಳುವಷ್ಟು ಕ್ರೂರ ಜನರು ನಾವಲ್ಲ. ಹಾಗೆ ಚಿಕ್ಕ ಮಕ್ಕಳ ಬಗ್ಗೆಗೂ ಕೂಡ ಕಾರ್ಖಾನೆಯಲ್ಲಿ ಮಕ್ಕಳನ್ನ ನೀವು ಕೆಲಸಕ್ಕೆ ಇಟ್ಕೋಬಾರ್ದು ಅಂತೆಲ್ಲ ಹೇಳ್ತಾ ಇದ್ಲಕ್ಕಿ. ಇದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕು. ಆಮೇಲೆ ಅವರಿಬ್ರು ನಡುವೆ ಹೇಗೆ ಪ್ರೀತಿ ಹುಟ್ಕೋತು. ರಾಬರ್ಟ್ ಬ್ರೌನಿಂಗ್ ಪ್ರಾರಂಭದಲ್ಲಿ ಬಹಳ ಯಶಸ್ವಿಯಾದಂತ ಕವಿ ಅಲ್ಲ ಅವನು. ಅವನ ಪ್ರಾರಂಭದ ಕಾವ್ಯಗಳನ್ನ ವಿಮರ್ಶಕರು ಟೀಕಿಸಿದ್ರು. ಆಮೇಲೆ ಈ ಡ್ರಾಮೆಟಿಕ್ ಮೊನೋಲಾಗ್ ಬರಿಬೇಕು ಅಂತ ಒಂದು ಪ್ರಯತ್ನ ಮಾಡಿದ. ಒಂದು ಡ್ರಾಮೆಟಿಕ್ ಲಿರಿಕ್ಸ್ ಅಂತ ಒಂದು ಕವನ ಸಂಕಲನ ಪ್ರಕಟ ಮಾಡಿದ. ಅದನ್ನ ಮೆನಿ ಮೇಜರ್ ಕ್ರಿಟಿಕ್ಸ್ ಆಫ್ 19th century ಅಟ್ಯಾಕ್ಟ್ ದಿಸ್ ಕಲೆಕ್ಷನ್ ಆಫ್ ಪೋಯಮ್ಸ್. ವಿಮರ್ಶಕರು ಅದರ ಮೇಲೆ ದಾಳಿ ಮಾಡ್ತಾರೆ. ಆವಾಗ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಆ ಕವನವನ್ನ ಸಮರ್ಥನೆ ಮಾಡಿಕೊಂಡು ಅವಳು ಒಂದು ಪತ್ರ ಬರೀತಾಳೆ. ಅಲ್ಲಿಂದಲೇ ಅದು ಶುರು ಆಯ್ತು. ಕೆಲವು ಪತ್ರದ ಸಾಲುಗಳನ್ನು ಕೂಡ ಬಸವರಾಜ್ ಅವರು ಓದಿ ಹೇಳಿದ್ರು. ಇನ್ನು ಈ ಸಾನೆಟ್ ಫ್ರಮ್ ಪೋರ್ಚುಗೀಸ್ ಅದಲ್ಲ, ಪೋರ್ಚುಗೀಸ್ ಕವನ ಸಂಕಲನ ಇದೆಯಲ್ಲ, 44 ಸಾನೆಟ್ಗಳು, ಸುನಿತಗಳು. ದಯವಿಟ್ಟು ಇದನ್ನ ಓದ್ರಿ. ಆಗ್ಲೇ ಅವರು 4-5 ಕವನಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೇವಲ ಒಂದು ಕವನವನ್ನ ಪ್ರಸ್ತಾಪ ಮಾಡ್ತೀನಿ. ನನಗೂ ಕೂಡ ಬಹಳ ಇಷ್ಟ. ಇಡೀ ಕವನವನ್ನ ನಾನು ಓದೋದಿಲ್ಲ ಅಥವಾ ಅದರ ಕನ್ನಡ ಭಾಷಾಂತರವನ್ನು ಕೊಡೋದಿಲ್ಲ. ಬಸವರಾಜ್ ಅವರು ಬಹಳ ಸಮರ್ಥವಾಗಿ 2-3 ಕವನಗಳನ್ನ ಓದಿದ್ರು, ಬಹಳ ಸೊಗಸಾಗಿ ಓದಿದ್ರು. ಆಮೇಲೆ ಆ ಕವನಗಳ ಭಾವಾರ್ಥವನ್ನ ಕೂಡ ಅವರು ಕನ್ನಡದಲ್ಲಿ ಕೊಟ್ರು. ಹೌ ಡು ಐ ಲವ್ ದಿ ಏನಿದೆಯಲ್ಲ, ಬಹಳ ಅದ್ಭುತವಾದಂತ ಕವನ. ಇಲ್ಲಿ ನಾನು ನಿನ್ನನ್ನು ಹೇಗೆ ಪ್ರೀತಿಸುತ್ತೇನೆ, ಹೌ ಡು ಐ ಲವ್ ದಿ. ಪ್ರತಿಯೊಬ್ಬ ಯಾರೋ ಪ್ರೀತಿ ಮಾಡ್ತಾರೋ ಅವರು ಈ ಪ್ರಶ್ನೆಯನ್ನ ಮಾಡಿಕೊಳ್ಳಬೇಕು, ಹೌ ಡು ಐ ಲವ್ ದಿ. ಆದ್ರೆ 2ನೇ ಸಾಲು ಏನಿದೆಯಲ್ಲ, ಅದು ಲೆಟ್ ಮಿ ಕೌಂಟ್ ದ ವೇಸ್ ಅಂತಂದ್ರೆ, ಎಷ್ಟು ಪರಿಯಾಗಿ ನಿನ್ನನ್ನು ಪ್ರೀತಿಸಿದ್ದೇನೆಂದು ಎಣಿಸಲಿ ಅಂತ. ನಾನು ಎಷ್ಟು ಪರಿಯಾಗಿ, ಎಷ್ಟು ವಿಧದಲ್ಲಿ ನಿನ್ನನ್ನು ನಾನು ಪ್ರೀತಿಸಿದೆ ಅನ್ನೋದನ್ನ ಲೆಕ್ಕ ಹಾಕ್ಬೇಕು ಅಂತಂತ ನಾನು. ಇದ್ರ ಬಗ್ಗೆ ಒಂದೇನಂದ್ರೆ, ಈ ಕವನ ಓದಿದಾಗ ನನಗೆ ಮುಂದೊಂದು 3-4 ಸಾಲು ಬರ್ತಾವಲ್ಲ, ಆ ಸಾಲುಗಳನ್ನು ಓದಿದಾಗ ನನಗೆ ಬಸವಣ್ಣನವರ ಒಂದು ವಚನ ನೆನಪಾಯ್ತು. ಈ ವಚನ ಮತ್ತು ಈ ಕವನ ಎರಡರ ನಡುವೆ ಬಹಳ ಆಶ್ಚರ್ಯಕರವಾದಂತ ಒಂದು ಹೋಲಿಕೆಯನ್ನ ನನಗೆ ಸಿಕ್ತು. ನಿಮ್ಗೆ ಇಂಗ್ಲಿಷ್ ಕವನವನ್ನು ಆಗಲೇ ಬಸವರಾಜ್ ಓದಿದ್ದಾರೆ. ಜಗದಗಲ ಮುಗಿಲಗಲ ಮಿಗೆ ಅಗಲ ನಿಮ್ಮಗಲ. ಇಡೀ ಆ ಕಾವ್ಯ ಇರೋದೇನೆ ಇದ್ರಲ್ಲೇನೆ. ಅವನು ಹೇಳ್ತಾನ, ಕೂಡ ಸಂಗಮನ ಬಗ್ಗೆ ಹೇಳ್ತಾನ ಅವನು. ಎಷ್ಟಗಲ ನೀನಂದ್ರ ಜಗದಗಲ, ಇದಕ್ಕೆ ವಿವರಣೆ ಬೇಕಾಗಿಲ್ಲ. ಮುಗಿಲಗಲ ಮಿಗೆ ಅಗಲ ನಿಮ್ಮಗಲ, ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ. ಎಲ್ಲಿದಾವ ಅಂದ್ರ ಪಾತಾಳದ ಆಚೆ ನಿಮ್ಮ ಪಾದಗಳಿವೆ. ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಷ್ಟು ದೂರ ನಿಮ್ಮ ಶ್ರೀಮುಕುಟ. ಅಂದ್ರೆ ಎಲ್ಲವನ್ನು ವ್ಯಾಪಿಸಿ ಬಿಟ್ಟಿದೀಯ ನೀನು. ಜಗದಗಲ್ಲ, ಮಿಗಿಲಗಲ್ಲ, ಪಾತಾಳ, ಬ್ರಹ್ಮಾಂಡ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ. ಅಲ್ಲಿರೋದು ಲಿಂಗನೇ, ಪ್ರೀತಿ ಅನ್ನೋದು ಲಿಂಗನೇ. ಆ ಲಿಂಗ ಹೇಗಿದೆ ಅಂತಂದ್ರೆ ಅಗಮ್ಯ ಇದೆ, ಅಗೋಚರ ಇದೆ, ಅಪ್ರಥಮ ಇದೆ, ಅದು ಎಲ್ಲೆಲ್ಲೂ ಹರಡಿದೆ. ಲಿಂಗ ಅಂದ್ರೆ ನಾವು ಪ್ರೀತಿ. ಆಕೆ ಪ್ರೀತಿ ಬಗ್ಗೆ ಮಾತಾಡ್ತಾಳೆ. ನಿಮ್ಮ ಪ್ರೀತಿ ಹೇಗಿತ್ತು ಬ್ಯಾರೆಟ್ ಅಂತಂದ್ರೆ, ಅದು ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ನಿಮ್ಮಗಲ್ಲ, ಪಾತಾಳದ ಆಚೆ ಇತ್ತು, ಬ್ರಹ್ಮಾಂಡದ ಆಚೆ ಇತ್ತು, ಅಗಮ್ಯವಾಗಿತ್ತು, ಅಗೋಚರವಾಗಿತ್ತು, ಅಪ್ರತಿಮವಾಗಿತ್ತು. ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ನಾವು ಬಸವಣ್ಣ. ಎಷ್ಟು ದೊಡ್ಡ ನೀನು, ವಿಶ್ವವ್ಯಾಪಿ ಆದಂತ ಲಿಂಗ ನೀನು. ನನ್ನ ಕೈ ಒಳಗೆ ಬಂತಲ್ಲ ಇದು ಇದ್ರಾಗ ಬಂದಾಗ ನೀನು ಸಣ್ಣವನಾಗ್ಬಿಟ್ಟಿ ಅಂತ ನಾವು. ಹಾಗೆ ರಾಬರ್ಟ್ ಬ್ರೌನಿಂಗ್ ನನ್ನ ಪ್ರೀತಿ ಅಷ್ಟು ವಿಶಾಲವಾಗಿತ್ತು. ನಾನು ನಿನ್ನನ್ನು ಹಿಡಿದೆ, ಹೇಳ್ದಲ್ಲಕಿ ಆರ್ಡಿನರಿ ಅನ್ನೋ ಶಬ್ದ ಬರ್ತೈತಲ್ಲ, ನನ್ನ ಮಟ್ಟದಲ್ಲಿ ತಂದು ನಿನ್ನನ್ನ ಪ್ರೀತಿ ಮಾಡಿದೆ.
ನಿನ್ನ ಮಟ್ಟದಲ್ಲೂ ಹೋಗಿ ನಾನು ನಿನ್ನನ್ನ ಪ್ರೀತಿಸಿದೆ, ನನ್ನ ಮಟ್ಟದಲ್ಲೂ ತಂದು ಕೂಡ ನಾನು ನಿನ್ನನ್ನು ಪ್ರೀತಿ ಮಾಡಿದೆ, ಸಾಮಾನ್ಯ ಮಹಿಳೆ ಹಾಗೆ ನನ್ನನ್ನು ಪ್ರೀತಿ ಮಾಡಿದೆ ಅಂತ ಹೇಳ್ತಾರೆ. ಸೊ ಇದೊಂದು ಅದ್ಭುತವಾದ ಜೋಡಿ, ಯಶಸ್ವಿಯಾದಂತ ಜೋಡಿ. ಮತ್ತು ಇಬ್ರು ಅದ್ಭುತ ಕವಿಗಳು, ಒಳ್ಳೆಯ ಕವಿಗಳು. ಇಂಥ ಮಹತ್ವದ ಕವಿಯ ಕುರಿತು ಇಂದು ನಾವಡಕಟ್ಟೆ ಚರ್ಚೆ ಏರ್ಪಡಿಸಿತ್ತು. ಬಸವರಾಜ್ ತಲ್ಲೂರ್ ಅವರು ಮಾತನಾಡಿದ್ದಾರೆ. ಈಗ ನೀವು ಅವರೊಂದಿಗೆ ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾಳೆ ನಾವು ಮತ್ತೆ ಭೇಟಿಯಾಗೋಣ. ಕನ್ನಡದ ಪ್ರಮುಖ ಕವಿಗಳು, ಭಾವನಾಜೀವಿಗಳು, ಎಲ್ಲರನ್ನೂ ಪ್ರೀತಿಸುತ್ತಿದ್ದರು, ಎಲ್ಲರನ್ನ ಹತ್ತಿರ ಕರೆದುಕೊಂಡು ಸಾಹಿತ್ಯದ ಕುರಿತು, ಕಾವ್ಯದ ಕುರಿತು ಮಾತನಾಡ್ತಿದ್ರು. ಅನೇಕ ಜನ ಯುವ ಕವಿಗಳ ಕವನ ಸಂಕಲನಕ್ಕೆ ಮುನ್ನುಡಿ ಬೆನ್ನುಡಿ ಬರೆದುಕೊಟ್ಟಿದ್ರು. ನಮ್ಮನ್ನು ಬಹಳ ಪ್ರೀತಿಯಿಂದ ಕಾಣುತ್ತಿದ್ರು. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ನಮ್ಮನ್ನ ಅಗಲಿದ್ದಾರೆ. ಬಹಳ ಪ್ರೀತಿಯ ಕವಿ, ಸುಂದರ ಕವಿ, ಮೋಹಕ ಕವಿ. ಈ ಕವಿಯ ಕುರಿತು, ಈ ಕವಿಗೆ ನುಡಿ ನಮನ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ನಾಳೆ 6 ಗಂಟೆಗೆ ನಾವಡಕಟ್ಟೆ ಮೇಲೆ ಕನ್ನಡದ 5-6 ಜನ ಪ್ರಮುಖ ಕವಿಗಳು, ಲೇಖಕರು ನುಡಿ ನಮನ ಸಲ್ಲಿಸಲಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು 24 ಅಂತ ಕಾಣ್ತದೆ, ಡೇಟ್ ಸ್ವಲ್ಪ ನನಗೆ ನೆನಪಾಗ್ತಾ ಇಲ್ಲ. ಗುಗಿವಾ ತಿಯಾಂಗೋನ ಕುರಿತು ಇಂಗ್ಲಿಷ್ ನಲ್ಲಿ ಧಾರವಾಡಕಟ್ಟೆ ಉಪನ್ಯಾಸ ಏರ್ಪಡಿಸಲಿದೆ. ದೆಹಲಿಯಿಂದ, ಬೆಂಗಾಲ್ದಿಂದ, ಮಧ್ಯಪ್ರದೇಶದಿಂದ, ಹಾಗೆ ಕರ್ನಾಟಕದಿಂದ ಒಟ್ಟು 5-6 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಲ್ಲೂರ್ ಕೂಡ ಇದ್ದಾರೆ, ನನ್ನ ಸ್ನೇಹಿತ, ನನ್ನ ಮೈ ಕ್ಲಾಸ್ಮೇಟ್ ಅಟ್ MA. ಕಲ್ಲೂರ್ ಮಾತನಾಡ್ತಾನೆ. ಅಮಿತ್ ಕುಮಾರ್ ಅವರು ಇಫ್ಲೂದಿಂದ ಬರ್ತಾ ಇದ್ದಾರೆ. ಅಲೋಕ್ ಕುಮಾರ್ ಅಂತ ಬಹಳ ದೊಡ್ಡ ವಿದ್ವಾಂಸರು, ಅವರು ಉತ್ತರ ಭಾರತದ ಒಂದು ವಿಶ್ವವಿದ್ಯಾಲಯದಲ್ಲಿದ್ದಾರೆ. ಪಿಯೂಷ್ ಅಂತ ದೆಹಲಿಯಲ್ಲಿದ್ದಾರೆ. ಪಾರ್ಥ ಸಾರಥಿ ಅಂತ ಹೇಳಿ ಸ್ನೇಹಿತರು ಬೆಂಗಾಲದಲ್ಲಿ ಇದ್ದಾರೆ. ಆಮೇಲೆ ವಿಜಯ ನಾಗಣ್ಣ ಅವರು, ನನ್ನ ಇನ್ನೊಬ್ಬ ಕ್ಲಾಸ್ಮೇಟ್, ಆತನು ಕೂಡ ಮಾತನಾಡಿದ್ದಾನೆ. ಆ ಕಾರ್ಯಕ್ರಮದಲ್ಲೂ ಕೂಡ ತಾವು ಭಾಗವಹಿಸಬೇಕು. ಈಗ ಚರ್ಚೆಯನ್ನು ಮುಂದುವರಿಸಬಹುದು. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಚರ್ಚೆಗೆ ಅವಕಾಶ ಇದೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಸರ್ ಜೊತೆಗೆ ನೇರವಾಗಿ ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡಬಹುದು, ಅಥವಾ ಪೂರಕವಾಗಿ ವಿಷಯಗಳಿದ್ರೆ ಹಂಚ್ಕೋಬಹುದು. ಎಲ್ರಿಗೂ ನಮಸ್ಕಾರ. ಸರ್ ತಲ್ಲೂರ್ ಸರ್ ನಮಸ್ಕಾರ. ನಮಸ್ಕಾರ ತಲ್ಲೂರ್ ಸರ್. ಸರ್ ನಾನು ಶಿವಪೂಜೆ ಕೋಟಿ ಅಂತ ಹೇಳಿ ಮಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಬೆಂಗಳೂರಿಂದ, ಮೂಲತಃ ಧಾರವಾಡದವನೇ. ಸರ್ ಸ್ನೇಹಿತ ಕೂಡ. ಸರ್ ತುಂಬಾ ಚೆನ್ನಾಗಿ ಮೂಡಿ ಬಂತು. ಮಿಸಸ್ ಬ್ರೌನಿಂಗ್ ಅಂತಾನೆ ಕರಿತೀವಿ ನಾವು. ನೀವ್ ಹೇಳುವಾಗ ನನಗೆ ನೆನಪಾಗಿದ್ದು ಶೇಕ್ಸ್ಪಿಯರ್ ಒಂದು ಸಾನೆಟ್ ನ ಮೊದಲ ಲೈನು, ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಡ್ಮಿಟ್ ಇಂಪಿಡಿಮೆಂಟ್ಸ್, ಲವ್ ಇಸ್ ನಾಟ್ ಲವ್ ಅಂತ. ಆ ಅರ್ಥದಲ್ಲಿ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರಿ. ಮತ್ತೆ ನೀವು ಎಲಿಜಾಬೆಥನ್ ಏಜ್ಗೆ ನಮ್ಮನ್ನ ಕರ್ಕೊಂಡು ಹೋದ್ರಿ, KCD ದಿನಗಳಿಗೆ ಕರ್ಕೊಂಡು ಹೋದ್ರಿ ಅಂತ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಸರ್ ಮತ್ತೆ ಬೇರೆ ಪ್ರಶ್ನೆಗಳು ಅಥವಾ ಮಾತುಗಳಿದ್ರೆ ದಯವಿಟ್ಟು ಹಂಚಿಕೊಳ್ಳಿ. ಸರ್ ನಮಸ್ತೆ ಸರ್. ತಲ್ಲೂರ್ ಸರ್ ನಮಸ್ತೆ ಸರ್. ನಮಸ್ಕಾರ ರೀ. ನಮಸ್ಕಾರ. ಸರ್ ಬಹಳ ಅತ್ಯಂತ ಸುಂದರವಾಗಿ ಸರ್, ಪ್ರೀತಿ ಒಂದು ಎಷ್ಟೊಂದು ಅಗಾಧವಾದಂತಹ ಶಕ್ತಿ ಇದೆ. ಆ ಪ್ರೀತಿಯನ್ನ ನಾವು ಪ್ರೀತಿಯಾಗಿ ಸೋಲ್ತೀವಿ, ಕೊನೆಗೆ ಮತ್ತೆ ಗೆಲ್ಲುವುದೇ ಪ್ರೀತಿ. ಬಹಳ ಚೆನ್ನಾಗಿ ಸರ್ ಸಾಹಿತ್ಯ ಕೂಡ ಇದೆ, ಬಟ್ ನೀವು ಕೂಡ ಬಹಳ ಅತ್ಯಂತ ಅದ್ಭುತವಾಗಿ ಸರ್, ಬಹಳ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ತಮ್ಮ ಉಪನ್ಯಾಸವನ್ನು ನೀಡಿದಿರಿ ಸರ್. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದು ನೀವು ಹೇಳಿದ ವಿಷಯ ಬಹಳ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಕೊನೆಗೆ ಗೆಲ್ಲುವುದು ಪ್ರೀತಿ ಅಂತೇಳಿ. ಅವರಿಬ್ರು ಗೆಲ್ತಾರ ಇಲ್ಲ ಗೊತ್ತಿಲ್ಲ ಪ್ರೀತಿಯಲ್ಲಿ ಬಿದ್ದವರು, ಆದ್ರೆ ಪ್ರೀತಿ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ ಅನ್ನುವಂತ ಮಾತನ್ನ ನೀವು ಹೇಳಿದ್ರಲ್ಲ, ಸತ್ಯವಾದಂತ ಮಾತು. ರಿಯಲಿ ಸರ್. ಥ್ಯಾಂಕ್ ಯು. ಹೌದು.
ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಅವರ ಕಾವ್ಯ ರಾಬರ್ಟ್ ಬ್ರೌನಿಂಗ್ ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಯ್ತು, ಅಥವಾ ಅವ್ರ ಇನ್ಫ್ಲುಯೆನ್ಸ್ ಇವ್ರ ಮೇಲೆ, ಇವ್ರ ಇನ್ಫ್ಲುಯೆನ್ಸ್ ಮ್ಯೂಚುವಲ್ ಇನ್ಫ್ಲುಯೆನ್ಸ್ ಒಬ್ರಿಗೊಬ್ರು ಆಯ್ತಾ ಅಂತ ನನ್ನ ಪ್ರಶ್ನೆ ಸರ್. ಪವನ್ ಅವರೇ, ಬಹಳ ಉತ್ತಮವಾದಂಥ ಪ್ರಶ್ನೆ ಇದು. ಯಾಕಂತಂದ್ರೆ ಇದಕ್ಕಿಂತ ಮುಂಚೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಜನರಲ್ ಆಗಿ ನಾವು ಮಾತಾಡ್ತಿರ್ತೀವಿ ನೋಡ್ರಿ. ನಾವು ಈಗ ಲೈಫ್ನಲ್ಲಿ, ನಾವು ಈಗ ಸೊಸೈಟಿಯಲ್ಲಿ ಎಷ್ಟೋ ಸಲ ಮಾತಾಡ್ತಿರ್ತೀವಿ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್, ಜೋಡಿಗಳನ್ನ ಅಲ್ಲೇ ಮಾಡಿ ಕಳಿಸಿದಾನೆ ಎಲ್ಲ ಅಂತಾರಲ್ಲ. ಬಹಳಷ್ಟು ಸಲ ಜೋಡಿಗಳು ಹೆಂಗಿರ್ತಾವಂತಂದ್ರೆ, ಒಬ್ರು ಒಂದು ರೀತಿಯಲ್ಲಿ ಇದ್ರೆ ಇನ್ನೊಬ್ರು ಇನ್ನೊಂದು ರೀತಿಯಲ್ಲಿ ಇರ್ತಾರೆ. ಬಹಳಷ್ಟು ಸಲ ನಾವು ನೋಡ್ತೀವಿ. ಒಬ್ರು ಬಹಳ ಖರ್ಚು ಮಾಡೋರಿದ್ರೆ ಇನ್ನೊಬ್ರು, ಅವ ಬಹಳ ಖರ್ಚು ಮಾಡ್ತಾ ಇದ್ರೆ ಆಕೆ ಒಟ್ಟ ಖರ್ಚು ಮಾಡ್ತಿರೋದಿಲ್ಲ. ಅವರು ಬಹಳ ಫ್ಯಾಷನೇಬಲ್ ಇತ್ತಂದ್ರೆ ಒಬ್ರು, ಇನ್ನೊಬ್ರು ಹಂಗಿರುವುದಿಲ್ಲ. ಒಬ್ರು ಅಡಿಗೆ ಊಟದ ವಿಷಯದಲ್ಲಿ ಬಹಳ ಇಷ್ಟು ಪರ್ಟಿಕ್ಯುಲರ್ ಆಗಿರ್ತಾರೆ, ಇನ್ನೊಬ್ರು ಏನಾದರೂ ನಡೆಯುತ್ತೆ ಅನ್ನುವಂಥ ರೀತಿಯಲ್ಲಿ ಇನ್ನೊಬ್ರು ಇರ್ತಾರೆ. ಆದರೆ ಈ ಜೋಡಿ ಏನೋ ಗೊತ್ತಿಲ್ಲ, ಡೋನೂರ್ ಸರು ತಾವು ಮಾತಾಡ್ತಾ ಹೇಳಿದ್ರು, ಇದು ಒಬ್ರಿಗೊಬ್ಬರಿಗೆ ಪೂರ್ವಕವಾಗಿ ಇದ್ದಂಥ ಒಂದು ಜೋಡಿ ಇದು. ನಾವು ರೈಟಿಂಗ್ನಲ್ಲಿ ಎಲ್ಲೂ ನಾವು ಅದ್ರ ಬಗ್ಗೆ ನೋಡ್ಲಿಲ್ಲ ಅಂದ್ರೂ ಸಹಿತ, ಬರವಣಿಗೆಯಲ್ಲಿ ಅಷ್ಟಾಗಿ ನಾವು ನೋಡ್ಲಿಲ್ಲ ಅಂದ್ರೂ ಸಹಿತ, ಒಟ್ಟಾರೆ ಅವರಿಬ್ಬರೂ ಸಕ್ಸಸ್ಫುಲ್ ಆಗ್ಲಿಕ್ಕೆ ಕಾರಣ, ಜೀವನದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಕಾರಣ, ಬರಹದಲ್ಲಿ ಯಶಸ್ಸಿಗೆ ಕಾರಣ ಇನ್ನೊಬ್ರು ಆಗಿರಲೇಬೇಕು ಅನ್ನುವಂಥದ್ದು. ಆಮೇಲೆ ಇನ್ನೊಂದು ವಿಚಾರ ನಾವು ಗಮನಕ್ಕೆ ಹರಿಸ್ಬೇಕಾಗಿದ್ದು ಏನು ಅಂತಂದ್ರೆ, ಇಬ್ರು ಬಹಳ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಜೀವನವನ್ನ ಮಾಡಿದವರು ಇವರು. ಅದು ಎಂಥ ಸಮಯದಲ್ಲಿ ಅಂದ್ರೆ, ವಿಕ್ಟೋರಿಯನ್ ಸಮಯದಲ್ಲಿ, ಎಲ್ಲಿ ಎರಡೂ ಇದರ ಮಧ್ಯೆ ಹೋರಾಟ ನಡೀತಾ ಇರುವಂತ ಸಂದರ್ಭ. ಇದು ಸರಿನೋ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ದಲ್ಲಿ ವೈಯಕ್ತಿಕವಾಗಿ ಬಹಳಷ್ಟು, ಸಾಮಾಜಿಕವಾಗಿ ಬಹಳಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತ ಸಮಯದಲ್ಲಿ, ಒಂಥರ ಹೊಯ್ದಾಟ ಮನುಷ್ಯನಿಗೆ ಕಾಡ್ತಾ ಇರುವಂತ ಸಮಯದಲ್ಲಿ ಇವರಿಬ್ರು ಯಾವ ರೀತಿ ಜೀವನವನ್ನ ಮಾಡ್ತಾರೆ, ಯಾವ ರೀತಿ ಬರವಣಿಗೆಯನ್ನ ಮಾಡ್ತಾರೆ ಅಂತಂದ್ರೆ, ನಾನು ಒಂದು ಮಾತನ್ನ ಹೇಳ್ತಿರ್ತೀನಿ. ನಾವು ಕ್ಲಾಸ್ ರೂಮ್ನಲ್ಲಿ ಇದ್ದಾಗ ವಿಶೇಷವಾಗಿ ರಾಬರ್ಟ್ ಬ್ರೌನಿಂಗ್ ಬಗ್ಗೆ ಹೇಳ್ತಿರ್ತೀನಿ ನಾನು. ಯಾವುದಾದ್ರೂ ವ್ಯಕ್ತಿ ಒಬ್ಬನಿಗೆ ಜೀವನ ಬೇಜಾರಾಗಿದೆಪ್ಪ, ನಾನು ಸಾಕು, ಇನ್ನು ನನಗೆ ಸಾಯ್ಬೇಕು ಅನ್ನೋಂಥ ಒಬ್ಬ ವ್ಯಕ್ತಿಗೆ ಏನಾದ್ರೂ ರಾಬರ್ಟ್ ಬ್ರೌನಿಂಗ್ ಬರೆದಂಥ ಪದ್ಯಗಳನ್ನ ನಾವು ಕೊಟ್ಟು ಓದ್ಲಿಕ್ಕೆ ಹಚ್ಚಿಬಿಟ್ರೆ, ಬಹುಶಃ ಆ ಎಲ್ಲ ಪದ್ಯಗಳನ್ನು ಓದಿದ ಮೇಲೆ ಅವನ ವಿಚಾರಣೆ ಬದಲಾಗಿಬಿಡ್ತದೆ. ನಾನು ಜೀವನ ಮಾಡಬೇಕು, ಬದುಕಬೇಕು ಅನ್ನುವಂಥ ಒಂದು ಹುಮ್ಮಸ್ಸನ್ನು ಅವನು ಪಡಿತಾನೇನೋ ಅಂತ ಅನಿಸುತ್ತೆ. ಅದೇ ರೀತಿ ಪದ್ಯಗಳು ಇವಳು ಸಹಿತ ಬರ್ತಿದ್ದಾಳೆ. ಸೊ ಖಂಡಿತವಾಗಿ ಇಬ್ಬರು ವಿಚಾರಗಳು ಸೇಮ್ ಇದ್ದಾಗ, ಒಂದೇ ರೀತಿಯ ವಿಚಾರಧಾರೆಯ ಇಬ್ಬರು ಪತಿ ಪತ್ನಿಯಲ್ಲಿ ಇದ್ದಾಗ, ಒಬ್ರು ಇನ್ನೊಬ್ಬರಿಗೆ ಅನುಕೂಲಕರವಾಗಿ ಒಬ್ರು ಇನ್ನೊಬ್ಬರಿಗೆ ಎನ್ಕರೇಜ್ ಮಾಡುವಂಥದ್ದು. ಸರ್ ಹೇಳಿದರು, ಡೋನೂರ್ ಸರ್, ಒಂದು ಪದ್ಯ ಅವನು ಬರೆದಾಗ, ರಾಬರ್ಟ್ ಬ್ರೌನಿಂಗ್ ಬರೆದಾಗ, ಅಲ್ಲಿ ಅಬ್ಜೆಕ್ಷನ್ ಬಂತು, ಸಮಾಜದಲ್ಲಿ ಇಂಥದ್ದು ಪದ್ಯ ಬರೆದಿದ್ದಾನಲ್ಲ ಅಂದಾಗ ಅವಳು ಅತ್ಯಂತ ಯಶಸ್ವಿಯಾಗಿ ತನ್ನ ಗಂಡನ ಪರವಾಗಿ ವಾದವನ್ನ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ಸೊ ಖಂಡಿತವಾಗಿನೂ ಅದು ಎಂಥ ಸಮಯದಲ್ಲಿ ಅಂತಂದ್ರೆ, ನೋಡ್ರಿ, ಪತ್ನಿ ಬರ್ದಿದ್ದನ್ನ ಅವಳು ಹೆದರ್ತಾ ಇರ್ತಾಳೆ, ನಾನು ಪಬ್ಲಿಷ್ ಮಾಡಬೇಕೋ ಬೇಡೋ ಅಂತೇಳಿ, ಪ್ರಕಟಣೆ ಮಾಡೋದು ಬೇಡ ಈ ಸಂದರ್ಭದಲ್ಲಿ ಇಂಥ ಪದ್ಯಗಳನ್ನ ಅಂತೇಳಿ. ಎಷ್ಟೋ ಕವಿಯತ್ರಿಗಳು ಬರ್ದಂಥ ರೂಮ್ ಆಫ್ ಒನ್ಸ್ ಓನ್, ತನ್ನ ರೂಮ್ನಲ್ಲಿ ಬರೆದಂಥ ಪದ್ಯಗಳನ್ನ ಯಾರೋ ಬಂದು ಬಾಗಿಲು ಬಡಿದ್ರು ಅಂತೇಳಿ ಅದನ್ನ ಅಲ್ಲೇ ಹರಿದು ಹಾಕಿ ಡಸ್ಟ್ಬಿನ್ಗೆ ಹಾಕಿದಂಥ ಎಕ್ಸಾಂಪಲ್ಗಳನ್ನ ನೋಡಿದ್ದೀವಿ ಆ ಸಮಯದಲ್ಲಿ. ಸೊ ಅಂಥ ಸಮಯದಲ್ಲಿ ಪತಿ ಅವಳಿಗೆ ಬರೀಲಿಕ್ಕೆ ಹಚ್ಚಿ ಇದನ್ನ ಪ್ರಕಟಣೆನೂ ಮಾಡಬೇಕು, ಅದು ಇಂಥ ಪದ್ಯಗಳನ್ನು ಸಹಿತ ಪ್ರಕಟಣೆ ಮಾಡಬೇಕು, ಇದು ಶೇಕ್ಸ್ಪಿಯರ್ ನಂತರ ಬಂದಂಥ ಅತ್ಯಂತ ಉತ್ತಮ ಸುನೀತಗಳಿವು ಅನ್ನುವಂಥ ಮಾತನ್ನು ನಾವು ಏನು ಹೇಳ್ತಾನಲ್ಲ, ಅದು ನಾವು ಮೆಚ್ಚಬೇಕಾಗಿದ್ದು. ಮತ್ತೆ ಅವರಿಬ್ಬರು ಪೂರಕವಾಗಿ ಜೀವನವನ್ನ ಮಾಡ್ತಾರೆ, ಆದರ್ಶ ದಂಪತಿಗಳಾಗಿದ್ರು ಅವರು, ಕವಿಯತ್ರಿಯಾಗಿ ಇಬ್ರು ಯಶಸ್ವಿ ಆಗ್ಲಿಕ್ಕೆ ಒಬ್ರಿಗೊಬ್ರು ಪೂರಕವಾಗಿ ಕೆಲಸ ಮಾಡಿದ್ರು ಅನ್ನೋದ್ರಲ್ಲಿ ಎರಡು ಮಾತಾ ಇಲ್ಲ. ಪವನ್ ಅವರೇ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾನು ಡಾಕ್ಟರ್ ಮುರಳೀಧರ್ ಮಠ, ನಿಮ್ಮ ಸ್ನೇಹಿತ. ವಿಜ್ಞಾನದ ಪ್ರೊಫೆಸರ್ ಆದ್ರೂ ಕೂಡ ಇವತ್ತಿನ ಕಟ್ಟೆಯನ್ನ ಪೂರ್ತಿ ಆಲಿಸಿದೆ. ಬಹಳ ವರ್ಷಗಳ ನಂತರ ಮತ್ತೆ ಈ ನಾವು PUC ಅಲ್ಲಿ ಕಲ್ತಿದ್ವಿ, ಆ ಒಂದು ಇಂಗ್ಲಿಷ್ ಪೀರಿಯಡ್ ನನಗೆಲ್ಲ ನೆನಪಾದ್ವು.
ಬಹಳ ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ರೆಸೆಂಟೇಶನ್ ಮೂಡಿ ಬಂತು. ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಅವಳ ಒಂದು ಜೀವನ ಚರಿತ್ರೆಯನ್ನ ಅಚ್ಚುಕಟ್ಟಾಗಿ ಮೂಡಿಸಿದಿರಿ. ಕೊನೆಯಲ್ಲಿ ನನ್ಗೆ ಅರ್ಥ ಆಗಿದ್ದೇನಪ್ಪಾ ಅಂತಂದ್ರೆ ಇಂಗ್ಲಿಷ್ ಪ್ರೊಫೆಸರ್ಸ್ ಯಾಕೆ ಎಷ್ಟೊಂದು ರೊಮ್ಯಾಂಟಿಕ್ ಆಗಿರ್ತಾರೆ ಅಂತ ಕೊನೆಯಲ್ಲಿ ನನ್ಗೆ ಗೊತ್ತಾಯ್ತು. ಯಾಕಂದ್ರೆ ನಾವು ವಿಜ್ಞಾನದ ವಿದ್ಯಾರ್ಥಿಗಳು ಯಾವತ್ತು ನಾವು ಫ್ಯಾಕ್ಟ್ ಬೇಸ್ಡ್ ಮೇಲೆ ಮುಳುಗ್ಬಿಟ್ಟಿರ್ತೀವಿ. ವಿ ಆಲ್ವೇಸ್ ಲುಕ್ ಫಾರ್ ಫ್ಯಾಕ್ಟ್ಸ್. ಬಟ್ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ನಿಮ್ಗೆ ಇರ್ಲಿಕ್ಕೆ ಎಷ್ಟು ಹೆಂಗಾಗಿ ಯಾಕೆ ಇರ್ತೀರಂತ ಎಷ್ಟೋ ಪ್ರೊಫೆಸರ್ಸ್ ಇವತ್ತು ಯಾಕೆ ಇದಾರಂತ ಒಂದು ಕ್ಲಾರಿಟಿನೂ ಕೂಡ ಸಿಕ್ತು. ತುಂಬಾ ನೀಟಾಗಿ ಪ್ರೆಸೆಂಟೇಶನ್ ಮಾಡಿದ್ರಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ನನಗೆ. ಮರಿದೇವ್ರ ಮಠ್ ಸರ್, ಧನ್ಯವಾದಗಳು ತಮ್ಮ ಇದಕ್ಕೆ ವಿಚಾರಗಳಿಗೆ. ನನಗೆ ಅನ್ಸುತ್ತೆ, ನನಗೆ ಬಹಳ ಸಲ ಹೇಳ್ತಿರ್ತೀನಿ ನಾನು, ಇವನ್ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೂ ಹೇಳ್ತೀನಿ ನಾನು, ನಾವು ಬಹಳ ಲಕ್ಕಿ ಅಂತ ಅನ್ಕೊಳ್ತೀನಿ ನಾನು. ಬಹಳ ಖುಷಿಯಾಗಿ ಇರುವಂತ ವಿಷಯವನ್ನ ನಾವು ಓದ್ತಾ ಇರ್ತೀವಿ. ಈಗ ನೋಡಿದ್ವಲ್ಲ, ಇವುಗಳನ್ನೇ ನಾವು ಓದೋದು, ಇವುಗಳನ್ನೇ ನಾವು ಕಲಿಯೋದು. ಇದರಲ್ಲಿ ನನಗೆ ಏನೋ ಬಹಳಷ್ಟು ಕಷ್ಟ ಅಂತ ಅನ್ಸೋದೇ ಇಲ್ಲ. ಇದು ಸಾಹಿತ್ಯ ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ, ಕತೆ ಕವನಗಳನ್ನ, ಕಾದಂಬರಿಗಳನ್ನ, ನಾಟಕಗಳನ್ನ ಓದೋದು, ನೋಡೋದು, ಅದೇ ನಮ್ಮ ಕೆಲಸ, ಅದನ್ನೇ ಕಲಿಸುವುದು. ಸೊ ಅತ್ಯಂತ ನಾವು ಬಹಳಷ್ಟು ಲಕ್ಕಿ ಅಂತ ಅನಿಸುತ್ತೆ ನನಗೆ. ಈ ಮಾನವಿಕ ಶಾಸ್ತ್ರಗಳನ್ನ ನಾವು ಓದ್ತಾ ಇರ್ತೀವಲ್ಲ, ತಾವು ಹೇಳಿದ್ದು ನಿಜ, ನಾವೆಲ್ಲರೂ ಸುದೈವಿಗಳೇ ಅಂತ ಅನ್ಕೊಳ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ ಸರ್. ನಮಸ್ಕಾರ ರೀ ಸರ್. ಮತ್ತೊಂದ್ಸರಿ ಮಾತಾಡ್ತಾ ಇದ್ದೀನಿ ಸರ್. ಹೇಳ್ರಿ. ಯಾಕಂದ್ರೆ ನಿಮ್ಮ ಒಂದು ವರ್ಡ್ಸ್ಗೆ ಒಂದು ಇನ್ಸ್ಪಿರೇಷನ್ ದಿಂದ ಸರ್. ಯಾಕಂದ್ರೆ ಇದೇ ಹೇಳ್ತಾರೆ, ಒಬ್ಬ ಜೀವನದಲ್ಲಿ ಎಲ್ಲ ನೊಂದಂತ ವ್ಯಕ್ತಿಗೆ ಈ ಬ್ರೌನಿಂಗ್ ಅವರ ಒಂದು ಇವನ್ನ ಕೊಟ್ರೆ ಸರ್, ನಾವು ಸೊನ್ನೆಗಳನ್ನ ಕೊಟ್ಟಿದ್ರೆ ಆ ವ್ಯಕ್ತಿ ಎಷ್ಟೊಂದು ಮತ್ತೆ ಬದುಕಿ ಬಾಳ್ತಾನ, ತನ್ನ ಒಂದು ಜೀವನದಲ್ಲಿ ಉಲ್ಲಾಸವನ್ನು ಪಡಿತಾನ. ಅದ್ರ ಜೊತೆಗೆ ಸರ್ ಒಂದ್ ತಲೆಯಾಗಿ ಏನ್ ವಿಚಾರ ಬರ್ತಂದ್ರೆ ಸರ್, ನೀವು ಆ ಶಬ್ದ ಹೇಳಿದ ತಕ್ಷಣ ಸರ್, ಈ ಎಷ್ಟೋ ಸರ್ ನಮ್ಮ ಜಗತ್ತಿನಾದ್ಯಂತ ಆತಂಕವಾದಿಗಳದಾರ ಸರ್, ಟೆರರಿಸ್ಟ್ ಅದಾರ ಸರ್. ಅಂತವ್ರಿಗೆ ಹೋದ್ರೆ ಅಂದ್ರೆ ಎಷ್ಟೋ ಬದಲಾವಣೆ ಆಗ್ಬೋದು ಏನೋ ಅಂತ ವಿಚಾರವನ್ನ ಹೇಳಲಿಕ್ಕೆ ಮತ್ತೊಂದ್ಸರಿ ಮಾತಾಡ್ಲಿಕ್ಕೆ ಬನ್ನಿ ಸರ್. ಸರ್ ದಯವಿಟ್ಟು ಸರ್. ಥ್ಯಾಂಕ್ ಯು ಸರ್. ಕರೆಕ್ಟ್. ಎಲ್ಲ ಬದಲಾಗೋದ್ರಲ್ಲಿ ಅದನ್ನ ಓದಿದ ಮೇಲೆ ಬದಲಾವಣೆ ಅಂತೂ 100% ಆಗತ್ತೆ ರೀ. 100% ಒಂದಿಲ್ಲ ಒಂದು ರೀತಿಯಲ್ಲಿ ನಾವು ಬದಲಾವಣೆ ಆಗ್ತೀವಿ. ಬಹುಶಃ ಅತ್ಯಂತ ಖುಷಿಯಿಂದ ಓದಿದಂತ ಯಾವ್ದಾದ್ರು ಪದ್ಯಗಳು ಇದ್ದು ಅಂದ್ರೆ, ನಾನು ಓದಿದ್ದು ಯಾವ್ದಾದ್ರು ಇತ್ತು ಅಂದ್ರೆ ಅದು ರಾಬರ್ಟ್ ಬ್ರೌನಿಂಗ್ ಅಂತ ಒಪ್ಕೊಳ್ಳೇಬೇಕು. ಇದೇ ವಿಷಯದಲ್ಲಿ ರತ್ನಾಕರ್ ಅವರು ಇನ್ನೊಂದು ವಿಷಯವನ್ನ ನಿಮ್ಗೆ ಹೇಳ್ತೀನಿ. ಇದು ಆಕ್ಚುಲಿ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಓದ್ಲಿಕ್ಕೆ ನನಗೆ ಹಚ್ಚಿದವರು ವಿಜಯಲಕ್ಷ್ಮಿ ಅವರು. ಏನಾಯ್ತು ಅಂತಂದ್ರೆ, ಈಗ ಒಂದು ಸುಮಾರು 2 ತಿಂಗಳ ಹಿಂದೆ ಅವರೆಲ್ಲ ಟಾಪಿಕ್ಸ್ ಫೈನಲ್ ಮಾಡುವಾಗ ನಾನು ಅವ್ರಿಗೆ ಏನ್ ಹೇಳಿದ್ದೆ ಅಂದ್ರೆ, ಬ್ರೌನಿಂಗ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ನಾನು ಹೇಳಿದಾಗ ನನ್ನ ಫೇವ್ರೆಟ್ ಕವಿ ರಾಬರ್ಟ್ ಬ್ರೌನಿಂಗ್ ಅಂತ ನಾನು ಹೇಳಿದ್ದೆ. ಅವರು ಬರ್ಕೊಳ್ಳುವಾಗ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಅಂತ ಬರ್ಕೊಂಡ್ಬಿಟ್ರು. ಅಚಾನಕ್ಕಾಗಿ ನನಗೆ ಇದನ್ನು ಓದ್ಲಿಕ್ಕೆ ಅವಕಾಶವನ್ನ ಕೊಟ್ಟವರು ಡಾಕ್ಟರ್ ವಿಜಯಲಕ್ಷ್ಮಿ ಅವರು. ಇದನ್ನ ಮೇಡಮ್ ಅವರಿಗೂ ಕೂಡ ಸರ್ ನಾನು ಪರವಾಗಿ ತುಂಬಾ ಧನ್ಯವಾದಗಳು ಸರ್. ವಿಜಯಲಕ್ಷ್ಮಿ ದಾಂಡ್ರೆಡ್ಡಿ ಅವರು ನಮಗೆ ಅಚಾನಕ್ಕಾಗಿ ನನಗೆ ಓದ್ಲಿಕ್ಕೆ ಕೊಟ್ಟರು. ಇಲ್ಲಾಂದ್ರೆ ನಾನು ಓದಿರ್ಲಿಲ್ಲ ಬಹಳಷ್ಟು ಇವರ ಬಗ್ಗೆ. ಕೇವಲ ಒಂದೇ ಒಂದು ಸಾನೆಟ್, ಹೌ ಡು ಐ ಲವ್ ದಿ ಅನ್ನೋದನ್ನ ಯಾವಾಗ ಓದಿದ್ದ ನೆನಪು ಅಷ್ಟೇ. ಅದನ್ನ ಬಿಟ್ರೆ ಮತ್ತೆ ಓದಿರ್ಲಿಲ್ಲ ನಾನು. ಗೌತಮ್ ಬುದ್ಧ ಕೂಡ ಹೇಳ್ತಾರೆ ಸರ್, ದ್ವೇಷ ಎಂದು ದೇಶವನ್ನ ಕಡಿಮೆ ಮಾಡುವುದಿಲ್ಲ, ಆ ಒಂದು ದ್ವೇಷವನ್ನ ಪ್ರೀತಿ ಮಾತ್ರ ಕಡಿಮೆ ಮಾಡ್ತದ ಅಂತ ಹೇಳಿ ನಿಜ ರೀ. ಹಾಗಾಗಿ ಪ್ರೀತಿಗೆ ಒಂದು ಅಷ್ಟೊಂದು ಅಗಾಧವಾದಂತ ಶಕ್ತಿ, ಸಾಮರ್ಥ್ಯ, ಇಡೀ ಜಗತ್ತನ್ನೇ ಬದಲು ಮಾಡ್ತಕ್ಕಂತ ಒಂದು ಗುಣವನ್ನು ಹೊಂದಿದಂತ ಏಕೈಕ ಒಂದು ಔಷಧಿ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು. ಸರ್ ಬೇರೆ ಪ್ರಶ್ನೆಗಳಿದ್ರೆ ಎತ್ಕೋಬಹುದು, ಇಲ್ಲ ಅಂದ್ರೆ ಸರ್ ಕಾರ್ಯಕ್ರಮ ಮುಗಿಸೋಣ ಅನ್ಸುತ್ತೆ. ಬೇರೆ ಪ್ರಶ್ನೆಗಳಿಲ್ಲ ಅಂತಂದ್ರೆ ಸರ್, ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಜಿ ನಂದಿ ಅವರು ತಮ್ಮ ಮಾತುಗಳಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸಿ, ಇಟ್ಸ್ ಅ ವಂಡರ್ಫುಲ್. Here everyone likes, understands and literary experience her sonnets, but afraid of express like the
ಲೈಕ್ ಮಿಸಸ್ ಬ್ರೌನಿಂಗ್ ಅಂತ ಹಾಕಿದ್ದಾರೆ. ಜ್ಯೋತಿ ಹುಲಿಮನಿಯವರು ವೆರಿ ನೈಸ್ ಅಂಡ್ ವಂಡರ್ಫುಲ್ ಎಕ್ಸ್ಪ್ಲನೇಷನ್ ಸರ್ ಅಂತ ಹಾಕಿದ್ದಾರೆ. ಧನ್ಯವಾದಗಳು ಗುರೂಜಿ ಅಂತ ಮಲಪ್ಪ ಹುಲಿಮನಿ ಸರ್ ಹಾಕಿದ್ದಾರೆ. ಗುರುನಾಥ್ ಬಡ್ಗೇಶ್ ಸರ್ ಕೂಡ ಕಾಂಪ್ರಿಹೆನ್ಸಿವ್ ಎಕ್ಸ್ಪ್ಲನೇಷನ್ ಪ್ರೊಫೆಸರ್ ಅಂತ ಹಾಕಿದ್ದಾರೆ. ಒಳ್ಳೆ ವಿಚಾರಗಳು ಡೋನೋ ಸರ್ ಮತ್ತೆ ತಲ್ಲೂರ್ ಸರ್ ಅಂತ ಧರ್ಮಣ್ಣ ಅವರು ಹಾಕಿದ್ದಾರೆ. ಇವರು ಎಷ್ಟು ಮಾತುಗಳು ತಮ್ಗೆ ಸಲ್ಲಿಸ್ತಾ ಇದ್ದೀನಿ ಸರ್. ಈ ಒಂದು ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಒಂದು ಸಾನೆಟ್ ಗಳನ್ನ ಇಟ್ಕೊಂಡು ಮಾತನಾಡ್ಲಿಕ್ಕೆ ಪ್ರೀತಿ ತುಂಬಿದಂತ ಮನಸ್ಸಿರೋರು ಇನ್ನು ಚೆನ್ನಾಗಿ ಅದಕ್ಕೆ ಜಸ್ಟಿಸ್ ಅನ್ನ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಸರ್ ನಾನು ಅದು ಟಾಪಿಕ್ ಚೇಂಜ್ ಮಾಡೋದ್ ಬೇಡ ಸರ್, ಇದನ್ನೇ ಮಾತಾಡಿ ಅಂತ ನಾನು ಮತ್ತೆ 2 ಸರಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡೆ. ಅದು ನಿಜವಾಗ್ಲೂ ಕೂಡ, ಯಾಕಂದ್ರೆ ಅದಕ್ಕೆ ಸಾಹಿತ್ಯ ಅಂದ್ರೆ ಬರೀ ಪದಗಳಷ್ಟೇ ಅಲ್ಲ, ಅದಕ್ಕೆ ಭಾವನೆಗಳನ್ನ ತುಂಬಬೇಕಾಗತ್ತೆ. ಭಾವನೆಗಳನ್ನ ತುಂಬಿದಾಗ ಅದಕ್ಕೊಂದು ಲೈಫ್ ಅನ್ನ ಕೊಟ್ಟು ಕ್ಲಾಸ್ ರೂಮ್ ಅನ್ನ ಲೈವ್ಲಿಯಾಗಿ ಮಾಡಕ್ ಸಾಧ್ಯ. ಮತ್ತೆ ಅದನ್ನ ವಿದ್ಯಾರ್ಥಿಗಳು ಕೂಡ ಎಂಜಾಯ್ ಮಾಡ್ತಾರೆ. ಹಾಗೆ ಇವತ್ತಿನ ಈ ಧಾರವಾಡ ಕಟ್ಟಿನಲ್ಲಿ ಬರೀ ಸಾಹಿತ್ಯ ಓದುವಂತ ಅಕಾಡೆಮಿಕ್ ವಲಯ ಅಷ್ಟೇ ಇರೋದಿಲ್ಲ, ಇಲ್ಲಿ ನಾನ್ ಅಕಾಡೆಮಿಕ್ ವಲಯದವ್ರು ಕೂಡ ಒಟ್ಟು ಸಾಹಿತ್ಯ ಅಂದ್ರೆ ಬದುಕು, ಅದನ್ನ ಅಪ್ಕೊಂಡಂತ ವಲಯದವರು ಇಲ್ಲೆಲ್ರು ಕೂಡ ಇರ್ತಾರೆ. ಅವ್ರಿಗೆ ಒಂದು ನಿಜವಾದಂತ ಒಂದು ರಸದೌತಣವನ್ನ ಇವತ್ತು ತಾವು ಉಣ್ಬಡಿಸಿದ್ರ ಸರ್. ಹಾಗಾಗಿ ನನ್ಗೆ ಬಹಳ ಖುಷಿಯಾಗಿ ತಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ನನ್ಗೆ ಹೆಮ್ಮೆ ಕೂಡ ಇದೆ ಸರ್ ನನ್ನ ಸಂಶೋಧನಾ ಮಾರ್ಗದರ್ಶಕರು ಅನ್ನುವಂತ ವಿಷಯಕ್ಕಾಗಿ ಆತ್ಮೀಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೇನೆ ಧಾರವಾಡ ಕಟ್ಟೆಯ ಅಧ್ಯಕ್ಷರು ಮತ್ತೆ ನನ್ನ ಗುರುಗಳು ಸದಾಕಾಲ ಮಾರ್ಗದರ್ಶಕರವರು ಬಸವರಾಜ್ ಡೋನು ಸರ್, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಕೋಟಿ ಸರ್ ಮಾತನಾಡಿದ್ರು. ಹಾಗೆ ಮರ್ದೇವ್ರ ಮಠ್ ಸರ್ ಕೂಡ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆದ್ರೂ ಕೂಡ ತಮ್ಮ ವಿಚಾರಗಳನ್ನ ಹಂಚ್ಕೊಂಡ್ರು. ಹಾಗೇನೆ ಹಳ್ಳಿ ಸರ್ ಕೂಡ ಇದ್ರು. ಎಲ್ಲಾ ಹಿರಿಯರಿಗೂ ಕೂಡ ಒಟ್ಟಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗಾಣಿಸ್ತಾ ಇದ್ದೇವೆ. ನಾಳೆ ಸಂಜೆ 6 ಗಂಟೆಗೆ ಇದೇ ಲಿಂಕ್ ಅನ್ನ ಬಳಸ್ಕೊಂಡು HS ವೆಂಕಟೇಶ್ ಮೂರ್ತಿ ಅವರಿಗೆ ನುಡಿನಮನ ಕಾರ್ಯಕ್ರಮಗಳನ್ನ ಸಲ್ಲಿಸುವಂತ ಒಂದು ಸಮಯ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಧನ್ಯವಾದಗಳು. ಶುಭರಾತ್ರಿ. ನಮಸ್ತೆ ಸರ್.